ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾನ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಏಪ್ರಿಲ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ರೋಹಿಣಿ ನಕ್ಷತ್ರ, ಶೋಭನ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಬಸವೇಶ್ವರ ಜಯಂತಿ ಹಾಗೂ ಅಕ್ಷಯ ತೃತೀಯ, ಪರಶುರಾಮ ಜಯಂತಿಯ ಶುಭಾಶಯ. ಎಲ್ಲರೂ ಇವತ್ತು ಅಕ್ಷಯ ಅಂದರೆ ವೃದ್ಧಿ, ಕೊಡುವುದು, ಅಭಿವೃದ್ಧಿ ಅನ್ನತಕ್ಕಂಥದ್ದು. ವೃದ್ಧಿ ಶುಕ್ಲ ಪಕ್ಷದ ತೃತೀಯ, ತದಿಗೆ ಅನ್ನತಕ್ಕಂಥದ್ದು ಕೂಡ ಹೇಳ್ತೇವೆ, ತೃತೀಯ ಅಂತ ಕೂಡ ಹೇಳ್ತೇವೆ. ಅಕ್ಷಯ ಇವತ್ತು ಏನು ಮುಟ್ತೇವೋ, ಒಳ್ಳೆಯದೆಲ್ಲ ಮಾಡ್ತೇವೆಯೋ ಅದೆಲ್ಲ ವೃದ್ಧಿ. ಅಕ್ಷಯ ತೃತೀಯ ಅಂದರೆ ದಾನಕ್ಕೆ ವಿಶೇಷ. ಇವತ್ತು ನಿಜ ಹೇಳಬೇಕು ಅಂದರೆ ನೀವೆಲ್ಲ ನೆಮ್ಮದಿಯಾಗಿರಬೇಕು ಅಂದರೆ ಒಂದು ವಿಶೇಷವಾದಂಥ ದಾನದ ಬಗ್ಗೆ ಹೇಳ್ತೇನೆ. ಮುಖ್ಯವಾಗಿ ಯಾರಾದರೂ ಬಡವರಿಗೆ, ಬಡ ರೈತನಿಗೆ ನಿಮಗೆ ಶಕ್ತಿಯಾನುಸಾರ ನೋಡಿ, ಯಾರೋ ಕೂಲಿ ಕೆಲಸದವರಿಗೆ, ಯಾರೋ ನಿಮ್ಮ ಆಫೀಸ್ ಬಾಯ್ಗೆ, ಹೌಸ್ ಕೀಪಿಂಗಿಗೆ, ಯಾರೋ ಮನೆ ಕೆಲಸದವರಿಗೆ, ತುಂಬ ಒಂದು ಕೆಳಸ್ತರದಲ್ಲಿ ಬಡತನದಲ್ಲಿರ್ತಕ್ಕಂಥವರಿಗೆ ಒಂದು ಜೊತೆ ಚಪ್ಪಲಿ, ಹಾಗೆಯೇ ಒಂದು ಕೊಡೆ ಅತಿ ವಿಶೇಷವಾಗಿ, ಹಾಗೆಯೇ ಒಂದು ಕೊಡ ನೀರು. ನಿಮ್ಮ ಶಕ್ತಿ ಸ್ಟೀಲ್ ಚೊಂಬಲ್ಲಾದರೂ ಸರಿ, ಇನ್ನೂ ಶಕ್ತಿ ಇರತಕ್ಕಂಥವರು ಬೆಳ್ಳಿ ಚೊಂಬಲ್ಲೇ ಕೊಡ್ಬೋದು. ಪಾನಕವನ್ನು ಕೊಟ್ಟರೆ ಇನ್ನೂ ವಿಶೇಷ, ತುಂಬ ವಿಶೇಷ. ಅಕ್ಷಯ ತೃತೀಯ ಅಂದರೆ ದಾನ. ಅಕ್ಷಯ ತೃತೀಯದ ದಿನವೇ ಭಗವಂತ ಶ್ರೀಕೃಷ್ಣ ಆ ತಾಯಿ ಜಗನ್ಮಾತೆ ದ್ರೌಪದಿ ದೇವಿಯನ್ನು ಕಾಪಾಡಿದ್ದು ಅಂತಕ್ಕಂಥ ಒಂದು ಮಾತು. ಅಕ್ಷಯ ತೃತೀಯದ ಹಿಂದ್ಗಡೆ ಯಾಕೆ ಕೊಡೆ ದಾನ ಕೊಡಬೇಕು, ಚಪ್ಪಲಿ ದಾನ ಕೊಡಬೇಕು ಅನ್ನತಕ್ಕಂಥದಕ್ಕೆ ಒಂದು ಪೌರಾಣಿಕ ಬಹುದೊಡ್ಡ ಹಿನ್ನೆಲೆ ಇದೆ. ಒಮ್ಮೆ ರೇಣುಕಾದೇವಿ, ಜಗನ್ಮಾತೆ ರೇಣುಕಾದೇವಿ, ಪರಶುರಾಮರ ತಾಯಿ. ಹೇಗೆ ಪರಶುರಾಮರ ಜಯಂತಿ ಅಂತೀವಲ್ವಾ, ಪರಶುರಾಮರು ಹುಟ್ಟಿದಂಥ ದಿನ ಇವತ್ತು ಬಸವೇಶ್ವರ ಜಯಂತಿ. ಪರಮ ಭಾಗವತೋತ್ತಮರು, ಸಮಾನತೆ ತಂದವರು. ಇಲ್ಲ ಅಂದಿದ್ರೆ ತಿಂದಾಕ್ಬಿಡೋರು ತುಂಬ ಜನ. ಸಾಮಾನ್ಯರನ್ನ ತುಂಬ ಕೇವಲವಾಗಿ ನೋಡ್ತಿದ್ರು. ಈ ಜಾತಿ ಅನ್ನೋದನ್ನ ಬಿತ್ತು ಬಿಟ್ಟಿದ್ದಾರೆ. ಎಲ್ಲರೂ ಲಿಂಗ ಸಮಾನವೇ. ಯಾರೆಲ್ಲ ಲಿಂಗ ಧರಿಸ್ತಾರೋ ಅವರೆಲ್ಲ ಶಿವನಿಗೆ ಪ್ರೀತಿ ಪಾತ್ರರು ಅಂತ ಜಗತ್ತಿಗೆ ಒಂದು ಹೊಸ ತತ್ವ, ಧರ್ಮವನ್ನ, ಸಮಾನತೆಯನ್ನ ಜಗತ್ತಿಗೆ ಕೊಟ್ಟಂತ ಅಂಥ ಪರಮ ಪುಣ್ಯಾತ್ಮರು ಓಡಾಡಿದಂಥ ಒಂದು ನಾಡು ನಮ್ಮದು ಬಸವೇಶ್ವರರು. ತುಂಬ ಗರ್ಭಿಣಿ ಆ ರೇಣುಕಾದೇವಿ. ಇವತ್ತೇನು ಸವದತ್ತಿ ಎಲ್ಲಮ್ಮ ಅಂತ ಹೇಳ್ತೀವಲ್ಲ, ಆ ತಾಯಿ ಜಗನ್ಮಾತೆ ರೇಣುಕಾದೇವಿ ಜಮದಗ್ನಿ ಮಹರ್ಷಿಗಳ ಧರ್ಮಪತ್ನಿ. ತುಂಬ ಗರ್ಭಿಣಿ. ಪರಶುರಾಮರು ಹೊಟ್ಟೆಯಲ್ಲಿರ್ತಾರೆ. ಒಮ್ಮೆ ಯಾವುದೋ ಒಂದು ಕಾರ್ಯ ನಿಮಿತ್ತ ಹೋಗ್ತಿರ್ಬೇಕಾದ್ರೆ ಈ ಒಂದು ವೈಶಾಖ ಮಾಸೆ, ದಗ 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 ರಣ ಬಿಸಿಲು. ನಾವೇನಾದ್ರೂ ಹೊರಗಡೆ ಬರ್ಲಿಕ್ಕೆ ಆಗ್ತಿದ್ಯಾ? ಅಕಾಲಿಕ ಮಳೆ ನೋಡಿ, ಬೀದರು, ಇನ್ನೊಂದು ದಿಢೀರಂತ ಎಷ್ಟೋ ಜನಗಳ ತೋಟ, ಬದುಕು ಕಸಿತಿದೆ. ಭೂಕಂಪ ಅಂದ್ರೆ ಇದೆ, ಮಳೆಯ ಕಂಪನ, ಭೂಮಿ ಕಂಪನ ಎಲ್ಲ ನಡೀತಿದೆ. ಆಗಲೂ ಅದೇ ಸಮಸ್ಯೆ, ಆ ಒಂದು ರಣಕೇಕೆಯ ಬಿಸಿಲು. ಏನೋ ಒಂದು ಹೋಗಿ ಆ ಒಂದು ಆಚಾರ್ಯರು ಒಂದು ಆಶ್ರಮ ಮಾಡ್ಕೊಂಡಿರ್ತಾರೆ. ರೇಣುಕಾದೇವಿ ಹೋಗ್ಬಿಟ್ಟು ಏನೋ ಒಂದು ಕೆಲಸ ನಿಮಿತ್ತ ಹೊರಗಡೆ ಹೋದವರ ಬಿಸಿಲಿನ ಜಳ, ಬರೋದು ಒತ್ತಡ, ಸುಸ್ತಾಗಿ ಯಾಕೆ ಏನಾಯಿತು ಅಂತ ಜಮದಗ್ನಿ ಮಹರ್ಷಿಗಳು ಕೇಳ್ತಾರೆ. ಬಿಸಿಲಲ್ವಾ ಅಂತ.
ಸಿಟ್ಟು ಬಂದು ಬಿಡುತ್ತೆ. ಏನಯ್ಯ, ಬಿಸಿಲು ಕೊಡಬೇಕು, ಧರ್ಮಾತೀತವಾಗಿ ಎಷ್ಟು ಬೇಕೋ ಅಷ್ಟು. ಏನು ಇಷ್ಟು ಮನುಷ್ಯನ ಜೀವ ಹಿಂಡುವಷ್ಟು ಸುಡುವಷ್ಟು, ಬದುಕೇ ಸುಡಿಸುವಷ್ಟು ಬಿಸಿಲು ಕೊಡಬೇಕಾ ನೀನು? ಏನ್ ಮಾಡ್ತಿದೀಯ ನೀನು? ಕರ್ಮಕ್ಕೆ ಆ ಒಂದು ನಾವು ನಡೆಸ್ತಿರೋ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಾಕ್ಷಿಭೂತ ಸೂರ್ಯದೇವ. ನೀನೇ ಈ ರೀತಿ ತುಂಬು ಗರ್ಭಿಣಿ, ನಮ್ಮಂತ ಒಂದು ಮಹರ್ಷಿ ಪರಂಪರೆಯೇ ಒದ್ದಾಡುವಷ್ಟಾಗ್ಬಿಟ್ಟಿದೆ. ದೇವಿ ಸಂಭೂತಳಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿಗೆ ಈ ಬಿಸಿಲಿನ ಜಳ ತಡಿಲಿಕ್ಕೆ ಆಗ್ತಿಲ್ಲ. ಅದರಲ್ಲೂ ಈ ವೈಶಾಖ ಮಾಸದಲ್ಲಿ ತುಂಬು ಗರ್ಭಿಣಿ ಅಂದ್ರೆ ಯೋಚನೆ ಮಾಡಿ ನೋಡಿ. ಆಗ್ಲೂ ಪಾಪು ಹುಟ್ಟೋ ಅಂತ ಸಮಯ. ಎಷ್ಟು ಕಷ್ಟ ಆಗುತ್ತೆ ನಮ್ಗೆ. ಸಾಮಾನ್ಯರಾಗಿದ್ದು ನಡಿಲಿಕ್ಕಾಗಲ್ಲ. ಈ ಬಿಸಿಲಿಗೆ ಸುಸ್ತಾಗ್ಬಿಡ್ತೀವಿ, ಬಸವಳೆದು ಬಿಡ್ತೇವೆ. ಅಂಥದ್ರಲ್ಲಿ ತುಂಬು ಗರ್ಭಿಣಿಯರು ಶಿವ. ಅದಕ್ಕೆ ಆಷಾಢ ಮಾಸದಲ್ಲಿ ಗರ್ಭ ಧರಿಸಬಾರದು, ಗರ್ಭದಾನ ಮಾಡಬಾರದು ಅನ್ನೋದು. ಹೆಚ್ಚು ಕಡಿಮೆ ವೈಶಾಖ ಮಾಸದಲ್ಲಿ ಹುಡ್ತಾರೆ. ತುಡು ಬಿಸಿಲು, ನೆತ್ತಿಯ ಬಿಸಿಲಿರುತ್ತೆ. ಎಲ್ಲಿ ಸಹಿಸ್ಕೊಳಕ್ಕಾಗುತ್ತೆ? ಅಮ್ಮಂದರು ಸುಸ್ತಾಗ್ಬಿಡ್ತಾರೆ. ಆ ಜಗನ್ಮಾತೆಯೇ ಸುಸ್ತಾಗ್ಬಿಡ್ತು. ಜಮದಗ್ನಿ ಮಹರ್ಷಿಗಳಿಗೆ ಆಗಲಿಲ್ಲ. ಮಾಡ್ತೀನಿರು ನಿನಗೆ, ಅಸ್ತಂಗತವಾಗಿಬಿಡು ನೀನು ಅನ್ನುವಂಥ ಕೋಪ ಬಂದ್ಬಿಡುತ್ತೆ. ಕಮಂಡಲದಿಂದ ತಮ್ಮ ಆ ಒಂದು ತಪೋಶಕ್ತಿಯ ಆ ನೀರನ್ನ ಈ ತರ ತಗೊಳ್ತಿದ್ದಾಗೆ ಸೂರ್ಯದೇವರು ಗೊತ್ತಾಗ್ಬಿಡುತ್ತು. ಈ ಒಂದು ಪ್ರಣವ ಶಕ್ತಿ ಶಾಪ ಇಟ್ರೆ ನಡಿಲೇಬೇಕು. ಜಗತ್ತೇ ಅಸ್ತಂಗತ, ನೋಡೋದೇ ಇಲ್ಲ. ಜಮದಗ್ನಿ ಪರಶುರಾಮರಿಗೆ ಕೋಪ ಅಂದ್ರೆ ಪರಶುರಾಮರಿಗೆ 10 ಪಟ್ಟು ಕೋಪ ಜಮದಗ್ನಿ ಮಹರ್ಷಿಗಳು. ದಗ 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 ಉರಿಯೋ ಬೆಂಕಿ ಅಗ್ನಿ. ಜಮದಗ್ನಿ ಅಂತ ಅದಕ್ಕೆ ಹೆಸರು. ಆ ರೀತಿಯ ಕ್ಷಾತ್ರ ತೇಜಸ್ಸು. ಅದಕ್ಕೆ ಜಮದಗ್ನಿಯ ಮಹರ್ಷಿಗಳ ಪುತ್ರನಾಗಿ ಪರಶುರಾಮರು ಆ ವಿಷ್ಣುವಿನ ಅವತಾರ, 6ನೇ ಅವತಾರ ಜನ್ಮ ಎತ್ಕೊಳ್ತಿದ್ದಾಗೆ ಪ್ರತ್ಯಕ್ಷ ಆಗಿ ಒಬ್ಬ ಬ್ರಾಹ್ಮಣ ಸ್ವರೂಪವಾಗಿ ಬಂದು, ಮಹಾಸ್ವಾಮಿ ತಪ್ಪಾಯ್ತು, ತಾವು ಇಷ್ಟು ಸಣ್ಣ ವಿಚಾರಕ್ಕೆ ಕ್ಷಮೆ ಇರ್ಲಿ ಅಂತ ಕ್ಷಮೆ ಕೇಳ್ತಾರೆ ಸೂರ್ಯದೇವರು. ಈ ಬಿಸಿಲನ್ನ ನಾನ್ ನಿಮಗೆ ತಂಪು ಮಾಡ್ತೇನೆ ಅಂತೇಳಿ ಒಂದು ಕೊಡದ ತುಂಬ ಪಾನಕ, ಆ ಒಂದು ಕೊಡೆ, ಒಂದ್ ಜೊತೆ ಚಪ್ಪಲಿಯನ್ನ ಆ ಬ್ರಾಹ್ಮಣ ದಂಪತಿಗಳಿಗೆ ತಂಪಾಗಲಿಗೆ, ಕಾಲು ಸುಡಬಾರದು, ಈ ಬಿಸಿಲಿನ ಜಳ ಮೈಗೆ ತಾಕಬಾರದು ಅಂತ ಒಂದು ಕೊಡೆ, ದಾಹ ತೀರಲಿ, ತಂಪಾಗಿರ್ಲಿ ಅಂತ ಹೇಳಿ ಒಂದು ಕೊಡದ ತುಂಬ ದಾನ ಮಾಡ್ತಾರೆ. ಒಂದು ಪಾನಕವನ್ನ ಸಂತೃಪ್ತರಾಗಿ ಸದಾ ಹೆಸರು ಗಳಿಸುವವನಾಗುವಂತ ತಮ್ಮ ಆ ಕೋಪವನ್ನ ತಣಿಸ್ಕೋತಾರೆ ಜಮದಗ್ನಿ ಮಹರ್ಷಿ. ಯಾರಿಗಾದ್ರೂ ಈ ಬಿಸಿಲಲ್ಲಿ ಎಷ್ಟು ಕೋಪ ಬರುತ್ತೆ ಮಕ್ಕಳೇ? ನಮ್ಮ ಕೈಯಲ್ಲಿ ಆಗುತ್ತಾ? ತಡ್ಕೊಳಕ್ ಆಗುತ್ತಾ ಈ ಬಿಸಿಲು, ಈ ಸೆಕೆ? ಯೋಚನೆ ಮಾಡಿ ನೋಡಿ. ಅಂತ ಒಂದು ಈ ಅಕ್ಷಯ ತೃತೀಯದ ದಿನವೇ ವಿಶೇಷವಾಗಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲೂ ಕೂಡ ಈ ಅಕ್ಷಯ ತೃತೀಯ ದಿನ ವಿಶೇಷವಾಗಿರತಕ್ಕಂಥ ತಿಥಿಯ ದಿನವಾಗಿತ್ತು. ಅದರಲ್ಲೂ ಭಗೀರಥ ಶಿವನನ್ನ ಪ್ರಾರ್ಥನೆ ಮಾಡಿ ಆ ದೇವಗಂಗೆಯನ್ನ ಲೋಕಕ್ಕೆ ಇಳಿಸಿದ್ದು, ಆ ಜಗನ್ಮಾತೆಯನ್ನ, ಗಂಗಾದೇವಿ. ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಹೇಳ್ತೇವೆ. ತುಂಬಾ ಜನ ಹೇಳ್ತಿರ್ತಾರೆ, ಗಂಗಾ ಸ್ನಾನ ಆಗ್ಲಿಲ್ಲ ಗುರುಗಳೇ, ನಮ್ಮ ತುಂಗಾಪಾನ ಮಾಡದೆ ಸಾಕು, ಅದಕ್ಕೆ ಸಮಾನ ಅನ್ನತಕ್ಕಂಥ ಒಂದು ಮಾತು. ಅಂತ ಒಂದು ದೇವಗಂಗೆಯನ್ನ ಭಗೀರಥ ಪ್ರಯತ್ನ ಅಂತ ಹೇಳ್ತೀವಿ. ಭಗೀರಥ ತಪಸ್ಸು ಮಾಡಿ ಆ ದೇವಗಂಗೆಯನ್ನ ಭೂಲೋಕಕ್ಕೆ ತಂದಂತ ದಿನ ಅಕ್ಷಯ ತೃತೀಯ. ನೋಡಿ, ಅಕ್ಷಯ ತೃತೀಯಕ್ಕೆ ಹಲವಾರು ವಿಶೇಷತೆಗಳು ನಡೆದಿದ್ದಾವೆ. 1, 2, 100 ಪುರಾಣಗಳನ್ನ ತಗೊಂಡು ಬಂದ್ರೆ ಅದು ಎಷ್ಟೋ ಕಥೆಗಳು, ಉಪಕಥೆಗಳು ಇದ್ದಾವೆ. ಅದರಲ್ಲಿ ಕೆಲವೊಂದನ್ನ ಹುಡುಕಿ ತಗೊಬಂದಿರ್ತಕ್ಕಂಥದ್ದು ಕುಬೇರ. ನೆನಪಿಟ್ಟುಕೊಳ್ಳಿ, ತನ್ನ ಸಂಪತ್ತು ಸಮೃದ್ಧಿಗಾಗಿ ಶಿವನನ್ನ ಮೆಚ್ಚಿಸಿ ತಪಸ್ಸು ಮಾಡಿ ಆ ಪರಿಪೂರ್ಣ ಸಂಪತ್ತಿನ
ಧನ ಧಾನ್ಯ ಸಂಪತ್ತು, ಭೂಮಿಯ ಮೇಲಿನ ಸಕಲ ಸಂಪತ್ತಿನ ಜವಾಬ್ದಾರಿಯನ್ನ ಪಡೆದುಕೊಂಡಂತ, ಅನುಗ್ರಹ ಪಡೆದಂತ ದಿನ ಅಕ್ಷಯ ತೃತೀಯ. ಸೊ ಅಂತ ಕುಬೇರನಿಗೆ ವಂದಿಸ್ತಕ್ಕಂಥ ಒಂದು ದಿನ. ಪರಮಶಿವ ನಿನ್ನಲ್ಲಿರಲಿ ಕುಬೇರನಪ್ಪ, ಅವನು ಹುಡ್ತಾನೆ ಬೆಳ್ಳಿ ಸ್ಪೂನಲ್ಲಿ ಹುಟ್ಟಿದಾನೆ ಕಣೋ ಅನ್ನತಕ್ಕಂಥದ್ದು ನಾವು ಹೇಳ್ತೇವೆ. ಅದಕ್ಕೆ ನೋಡಿ, ಹುಟ್ಟಿದ ಮಕ್ಕಳಿಗೆ ಕುಬೇರರಾಗಿರ್ಬೇಕು ಅಂತ ಹೇಳಿ ಬೆಳ್ಳಿ ಬಟ್ಲು, ಬೆಳ್ಳಿ ಸ್ಪೂನಲ್ಲಿ ಹಾಲು ಕುಡಿಸ್ತಾರೆ, ಪಾಯಸ ಕೊಡಿಸ್ತಾರೆ, ಒಂದು ಜೇನು ಒಂದು ತೊಟ್ಟಿಡಿಸ್ತಾರೆ. ಬೆಳ್ಳಿ ಸರ್ವಶ್ರೇಷ್ಠ. ಇವತ್ತು ನಮಗ್ ಗೊತ್ತಿಲ್ಲ ಅಕ್ಷಯ ತೃತೀಯ ಅಂತ ಹೇಳಿದ್ದೆ, ಬಂಗಾರದ ಅಂಗಡಿಗಳಿಗೆ ಹೋಗ್ಬಿಟ್ಟು ನಾವು ಕ್ಯೂ ನಿಂತ್ಕೋತೇವೆ, ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಕೊಡ್ತೇವೆ ಅಂದ್ರೆ ಕೊಡ್ತಲೇ ಇರ್ತೇವೆ ವರ್ಷ ಪೂರ್ತಿ. ನೆನಪಿಟ್ಕೊಳ್ಳಿ, ತರುವುದು, ಜ್ಞಾನ ತರೋದು, ವಿದ್ಯೆ ತರೋದು, ಸಿದ್ಧಿ ತರೋದು, ಧರ್ಮವನ್ನ ಕೊಡುವುದು. ದಾನ ಮಾಡೋದು ಅಂದ್ರೆ ಧರ್ಮವನ್ನ. ಅದಕ್ಕೆ ಅಕ್ಷಯ ತೃತೀಯ ಅಂತ ಪರಮಾತ್ಮ ಶ್ರೀಕೃಷ್ಣರೇ ದ್ರೌಪದಿ ದೇವಿಗೆ ವಸ್ತ್ರಾಪರಣ ನಡೀತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ಜಗನ್ಮಾತೆಗೆ ಆಕೆಯ ಮಾನವನ್ನು ಕಾಪಾಡಿದಂಥ ದಿನ, ವಸ್ತ್ರವನ್ನು ಕೊಟ್ಟಂತ ದಿನ. ಭಗವಂತನೇ ಕೊಟ್ಟಿದ್ದಾನೆ ನೋಡಿ. ಯಾವುದನ್ನೆಲ್ಲ ಕೊಡಬೇಕು ಅನ್ನೋ ಲೆಕ್ಕ ತಗೊಂಡ್ಬರೋದಲ್ಲ, ಇರೋದೆಲ್ಲ ಮನೇಲಿರೋ ಪೆಟ್ಟಿಗೆಲಿಟ್ಟಿರೋ ದುಡ್ಡು ತಗೊಂಡು ಹೋಗ್ಬಿಟ್ಟು ಅಕ್ಷಯ ತೃತೀಯಕ್ಕೆ ಯಾರೋ ಹೇಳಿದ್ರು. ಇದೆಲ್ಲ ಒಂದು ಸಮೂಹ, ವ್ಯಾಪಾರಿ ಸಮೂಹ ಮಾಡಿಟ್ಟಿರ್ತಕ್ಕಂಥ ಒಂದು ರೀತಿಯ ಮಾಸ್ ಹಿಪ್ನಾಟಿಸಮ್. ಎಲ್ಲ ಒಂದು 15 ದಿನದಿಂದ ಯಾವ ಟಿವಿ ತಗೊಳ್ಳಿ, ಪೇಪರ್ ತಗೊಳ್ಳಿ, ನ್ಯೂಸ್ ತಗೊಳ್ಳಿ, ಯಾವುದೇ ರೇಡಿಯೋ ತಗೊಳ್ಳಿ, ಬನ್ನಿ ಅಕ್ಷಯ ತೃತೀಯಕ್ಕೆ ಬಂಗಾರವಾಗುತ್ತದೆ. ನೀವು ಬಂದು ಲಕ್ಷ್ಮಿ ತಗೊಂಡ್ರೆ, ಬಂಗಾರ ತಗೊಂಡ್ರೆ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ದಾನಂ ಸರ್ವಶ್ರೇಷ್ಠಂ. ಕಲಿಯುಗಕ್ಕೆ ದಾನವೇ. ನಾವು ದಾನ ಮಾಡಬೇಕು. ವಿದ್ಯಾದಾನ, ಗೋದಾನ, ಕನ್ಯಾದಾನ, ಪತ್ರದಾನ, ಪುಸ್ತಕ ದಾನ, ಚಪ್ಪಲಿ ದಾನ, ಕೊಡೆಯ ದಾನ, ಪಾನಕ ದಾನ. ಈ ರೀತಿ ಅಕ್ಷಯ ತೃತೀಯ ಅಂದ್ರೇನೆ ದಾನಗಳ ಸರ್ವಶ್ರೇಷ್ಠತೆ. ಗೊತ್ತಿಲ್ಲ, ಇವರೆಲ್ಲ ಸೇರ್ಕೊಂಡು ಈ ಅಕ್ಷಯ ತೃತೀಯಕ್ಕೆ ಒಂದು ವ್ಯಾಪಾರಿ, ಬಂಗಾರದ ವ್ಯಾಪಾರಿಗಳ ಸಮೂಹ, ಇದು ಆರಂಭ ಆಗಿದೆ ತಮಿಳ್ನಾಡಿಂದ, ಮದ್ರಾಸ್ ಪ್ರಾಂತ್ಯದಲ್ಲಿ. ಹೆಂಗ್ ಮಾಡಿದ್ರೆ ಹೆಂಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು 10 ಜನ ಸೇರ್ಕೊಂಡು ಪೇಪರು, ಟಿವಿ, ಅದಕ್ಕೊಂದು ಪ್ರಚಾರಗಳು ಇನ್ನೊಂದು ಮಾಡಿಟ್ಟು ಇವತ್ತು ಅದೊಂದು ದೊಡ್ಡ ಬಿಸ್ನೆಸ್ ದಂಧ ಮಾಡಿಟ್ಬಿಟ್ಟಿದ್ದಾರೆ. ಇದೇ ನಿಜ ಮಕ್ಕಳೇ. ಸತ್ಯ ಕಹಿಯಾಗಿರುತ್ತದೆ. ಸತ್ಯ ನೀವೇನಾದ್ರೂ ಅಂದ್ಕೊಳ್ಳಿ. ಸಾಲ ಸೋಲ ಮಾಡಿ ಹೋಗಿ ಬಂಗಾರ ತಗೊಳ್ಳೋ ಸ್ಥಾಯಿಲಿ ಇದ್ದೀವ ನಾವು. ಒಂದು ನಾಣ್ಯ ಆದ್ರೂ ತಗೋಬಿಡಿ. ರಾಮನ್ ನಾಣ್ಯ ಬಿಟ್ಬಿಟ್ಟಿದ್ದಾರೆ, ಲಕ್ಷ್ಮೀ ನಾಣ್ಯ ಬಿಟ್ಬಿಟ್ಟಿದ್ದಾರೆ, ಕೃಷ್ಣನ್ ನಾಣ್ಯ ಬಿಟ್ಬಿಟ್ಟಿದ್ದಾರೆ, ಬಸವೇಶ್ವರನ ನಾಣ್ಯ ಬಿಟ್ಬಿಟ್ಟಿದ್ದಾರೆ, ಶಿವನ ನಾಣ್ಯ ಬಿಟ್ಬಿಟ್ಟಿದ್ದಾರೆ. ನಾನಾ ರೂಪದಲ್ಲಿ ಸಾಲ ಮಾಡಿದ್ರಿ ಅಂದ್ರೆ ಈ ಒಂದು ಅಕ್ಷಯ ತೃತೀಯ ಇನ್ನು ನಿಮ್ಮ ಸಾಲ ಜಾಸ್ತಿ. ಮನೇಲಿರೋ ದುಡ್ಡು ತಗೊಂಡು ಹೊರಗಡೆ ಹೋಗಿ ಈ ರೀತಿಯ ಹುಚ್ಚಾಟಕ್ಕೆ ಮಾಡಿದ್ರೆ ಅಂದ್ರೆ ಹುಚ್ಚು ಜಾಸ್ತಿ ಅಷ್ಟೇ. ಎಷ್ಟು ಜನ ಅಕ್ಷಯ ತೃತೀಯಕ್ಕೆ ಬಂಗಾರ ತಗೊಬಂದು ನಿಮ್ಗೆ ವೃದ್ಧಿ ಆಗ್ಬಿಟ್ಟಿದೆ ಹೇಳಿ? ಖಂಡಿತ ಇಲ್ಲ. ಇದೇ ಸತ್ಯ. ಇದೊಂದು ದೊಡ್ಡ ಲಾಬಿ ಮಾಡಿಟ್ಬಿಟ್ಟಿದ್ದಾರೆ. ಅದಕ್ಕೂ ಕೆಲವರು ನನ್ನಂಥವ್ರು ಸೇರ್ಕೊಬಿಟ್ಟಿದ್ದಾರೆ. ನನಗೂ ಗೊತ್ತಿರಲಿಲ್ಲ. ನಾನು ಹೇಳಿಬಿಟ್ಟಿದ್ದೇನೆ ಆ ಕಾಲಘಟ್ಟಕ್ಕೆ. ಹೌದೇನು ಅಂತ ವಿಚಾರಿಸ್ಲಿಲ್ಲ, ವಿಮರ್ಶೆ ಮಾಡಲಿಲ್ಲ, ಮತಿಹಿ ಮೇಧಸ್ಸನ್ನು ಉಪಯೋಗಿಸ್ಲಿಲ್ಲ, ದಾಕ್ಷ್ಯಂ, ಆ ಸಮರ್ಥತೆ ನಿಜವಾಗ್ಲೂ ಇದೆಯಾ, ಇದು ಮಾಡ್ತಿರೋದು ಸರಿಯಾ ತಪ್ಪಾ, ಏನು ಯೋಚನೆ ಮಾಡಲಿಲ್ಲ. ಎಲ್ಲ ಸರಿ ಅನ್ಕೊಂಡು ಹೋಗ್ಬಿಟ್ಟಿತ್ತು. ಅದರಿಂದ ದಯಮಾಡಿ ಕ್ಷಮಿಸಿ. ನಾನು ಕೂಡ ತಪ್ಪು ಮಾಡಿದ್ದಾನೆ. ಏನ್ ಮಾಡೋಣ? ಯಾರೋ ಕೆಲವರು ಕರೆದು ಇದೇ ಗುರುಜಿ ಇದು ಮಾಡೋಣ, ಲಕ್ಷ್ಮಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದರಿಂದ ಅಕ್ಷಯ ತೃತೀಯದ ದಿನ ಆದಷ್ಟು ಏನೇನೋ ಒಂದು ದುಡ್ಡು, ಕಾರ್ ತಗೋತೇನೆ, ಸಾಲ ಮಾಡಿ ಕಾರ್ ತಗೋಬೇಡಿ, ಸಾಲ ಮಾಡಿ ಮನೆ ತಗೋಬೇಡಿ. ಒಳ್ಳೇದನ್ನ ಆರಂಭ ಮಾಡಿ. ಏನು ಒಳ್ಳೇದಾದರೂ ಸರಿ, 1-2 ಗಿಡ ನೋಡಿ. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ನಾವು ಅದು ಮಾಡಬೇಕು ಇದು ಮಾಡಬೇಕು ಆಸೆ, ಏನೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. 1-2 ಗಿಡವನ್ನಾದ್ರೂ, ಪುಟ್ಟ ಸಸಿಯನ್ನಾದ್ರೂ, ಯಾವುದಾದ್ರೂ ದೇವಸ್ಥಾನ ಪ್ರಾಂಗಣ, ಈಗರ್ಜಿ ಎಲ್ಲಾದ್ರೂ ಸರಿಯೇ 1-2 ಗಿಡವನ್ನ ನೆಡಿ ಮಕ್ಕಳು. ಅದು ಕೊಡೋ ಆನಂದ ಇದೆಯಲ್ಲ, ಇನ್ನೊಬ್ಬರಿಗೆ ನೆರಳು ಕೊಡುವಂತ ಮರ. ಒಂದು ತೆಂಗಿನ ಮರವೋ, ಅಶ್ವತ್ಥ ಮರವೋ, ಅಶೋಕ ವೃಕ್ಷವೋ, ದೇವದಾರು ವೃಕ್ಷವೋ, ಯಾವುದಾದ್ರೂ ಒಂದು
ಗಿಡವನ್ನ, ಒಂದೆರಡು ಗಿಡವನ್ನ ನೆಡತಕ್ಕಂಥದ್ದು ಮಾಡಿ, ಅದನ್ನ ಕಾಪಾಡಿ. ಅಶ್ವಮೇಧ ಯಾಗದಷ್ಟು ಫಲಿತ ಬರುತ್ತದೆ. ಅನಾಥ ಶವ ಸಂಸ್ಕಾರೇ ಅಶ್ವಮೇಧ ಫಲಂಪ್ರಾಪ್ತಿ ಅಂತ ಹೇಳ್ತಾರೆ. ಯಾರಿಗೆ ಅನಾಥ ಶವ ಸಂಸ್ಕಾರ ಮಾಡೋ ಒಂದು ಶಕ್ತಿ ಭಗವಂತ, ಅವನು ಹೇಗೆಗೋ ಸಾಯವಾಗಿಲ್ಲ ಮನುಷ್ಯ. ಎಷ್ಟೋ ಜನ ಆ ಥರ ಅನಾಥವಾಗಿ ಸಾಯ್ತಿದ್ದಾರೆ. ಅಂತ ಒಂದು ಶವ ಸಂಸ್ಕಾರಕ್ಕೆ ಒಂದು ದೀಕ್ಷೆ ತಗೊಳ್ಳಿ. ಆಸ್ಪತ್ರೆಗಳಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಸ್ವಾಮಿ ಹೇಗೆ ಹೆಂಗೋ ಬಿಸಾಕ್ತಾರೆ. ಅಂಥದ್ದೊಂದು ಶಕ್ತಿ ಸಂಕಲ್ಪ ತಗೊಳ್ಳಿ. ನಿಮ್ಮ ಮನೆತನ, ಕುಟುಂಬ ಚೆನ್ನಾಗಿರಬೇಕು, ನಿಮ್ಮ ಮನೆತನ ಏಳಿಗೆ ಆಗ್ಬೇಕು ಅಂದ್ರೆ ಯಾರೋ ಸತ್ತಿರೋ ಶರೀರ ಆಗ್ಲಿ, ನಾವು ನಿಂತ್ಕೋತೇವೆ. ಎಷ್ಟು ಖರ್ಚಾಗುತ್ತೆ? ಒಂದು 4 ಜನ ಸ್ನೇಹಿತರು ಸೇರ್ಕೊಳ್ಳಿ, ಒಂದು 5-5 ಸಾವಿರ ಸೇರಿಸಿ, ವರ್ಷಕ್ಕೆ ಒಂದು ಶವವಾದರೂ ಈ ರೀತಿ ಒಂದು ಧರ್ಮದ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಮಕ್ಕಳು. ನನ್ನ ಮಾತು ಕೇಳಿ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ತಲೆಮಾರು ಕುಳಿತು ತಿನ್ನುವಂತ ಶಕ್ತಿ ಬರ್ತಾ ಇದ್ದಿದ್ದಕ್ಕೆ ಕಾರಣ ಏನಂದ್ರೆ ಅಶ್ವಮೇಧ ಯಾಗ ಅನ್ನೋರು. ಅದಕ್ಕಿಂತ ದೊಡ್ಡ ಯಾಗವಿಲ್ಲ ಅಂತ ಒಂದು ಬಲಿಚಕ್ರವರ್ತಿ 99 ಅಶ್ವಮೇಧ ಯಾಗವನ್ನ ಮಾಡಿದ್ದ. ಇನ್ನು ಒಂದು ಅಶ್ವಮೇಧ ಯಾಗವನ್ನ ಮಾಡಿಬಿಟ್ಟಿದ್ದರೆ ಆತ ಇಂದ್ರ ಪದವಿ. ಅದನ್ನ ತಡೆಯಲೇ ಆ ಒಂದು ವಿಶೇಷವಾಗಿ ವಾಮನವತಾರವಾಗಿತ್ತು. ಅದೂ ಕೂಡ ಅಕ್ಷಯ ತೃತೀಯದ ದಿನವೇ. ನೋಡಿ, ವಾಮನವತಾರ. ಬಲಿಗೆ ಒಂದು ಅಹಂಕಾರ ಬಂದ್ಬಿಡುತ್ತೆ. ನಾನೇಂದ್ರ ಆಗ್ಬಿಡ್ತೇನೆ, ನಾನು ಮಹಾದಾನಿ ಅನ್ನಿಸ್ಕೊಬಿಡ್ತೇನೆ ಅನ್ನತಕ್ಕಂಥ ಭಾವಾರ್ಥದಲ್ಲಿರಬೇಕಾದ್ರೆ ನೋಡಿ, ಪ್ರತಿಯೊಬ್ಬರ ಅಹಂಕಾರವನ್ನು ತುಳಿಯಲು ಭಗವಂತ ಯಾವುದೋ ರೂಪದಲ್ಲಿ ಬರ್ತಾನೆ. ದೈವಂ ಮನುಷ್ಯ ರೂಪೇಣ. ಹಾಗೆ ನಮ್ಮನ್ನು ಹಾಳು ಮಾಡೋಕು ನೆನಪಿಟ್ಕೊಳ್ಳಿ. ಕಲಿಯುಗಕ್ಕೆ ಹಾಳು ಮಾಡೋರು ಜಾಸ್ತಿ. ಅವರಿಗೆ ತಾನು ಮಾತ್ರ ಬದುಕಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯೂ ಚೆನ್ನಾಗಿರ್ಬೇಕು ಅಂತ. ಲೋಕ ಅಂದ್ರೆ ಲೋಕ ಅಲ್ಲ, ಲೋಕ ಅಂದ್ರೆ ಪ್ರಜೆ. ನಮ್ಮ ಜೊತೆಯಲ್ಲಿರೋರು ಚೆನ್ನಾಗಿರ್ಬೇಕು. ಪ್ರತಿಯೊಬ್ಬ ಜೀವಿಸುವ ಮನುಷ್ಯನಿಗೂ ಬದುಕುವ ಹಕ್ಕಿದೆ, ಸುಖವಾಗಿರಬೇಕು ಅನ್ನತಕ್ಕಂಥದ್ದು. ಅದರಿಂದ ದಯಮಾಡಿ ಹೇಳ್ತಾನೆ, ಈ ಅಕ್ಷಯ ತೃತೀಯಕ್ಕೆ ಈ ರೀತಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆತನ, ಕುಟುಂಬ 7 ತಲೆಮಾರುಗಳು ನಿಮ್ಮ ಹೆಸರು ಹೇಳಬೇಕು. ಅವರಿದ್ರಪ್ಪ, ಅಂಥವರಿದ್ರಪ್ಪ ಅನ್ನತಕ್ಕಂಥ ಭಾವ ಬರಬೇಕು ಅಂದರೆ ಇಂಥದ್ದೊಂದು ವ್ಯವಸ್ಥೆ ಮಾಡಿಕೊಳ್ಳಿ. ಒಂದು 4-5 ಜನ ನಿಮ್ಮ ಕ್ಲಾಸ್ಮೇಟ್ಸು, ಸ್ಕೂಲ್ ಮೇಟ್ಸ್, ಏನೇನಕ್ಕೂ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀರಲ್ವಪ್ಪ. ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀರಿ. ಬರೀ ಸ್ಕೂಲ್ ಮೇಟ್ಸು, ಕಾಲೇಜ್ ಮೇಟ್ಸು, ನಾನು ಇದ್ದೇನೆ. ಒಂದು 5 ಬ್ಯಾಚ್ಗಳಿದ್ದಾವೆ. ನನ್ನ ಕಾಲೇಜು, ಮಾಸ್ಟರ್ಸು, ಸ್ಕೂಲು, ಇದೆಲ್ಲ ಡಿಗ್ರಿ ಇರ್ಬೋದು, PUC ಓದಿದ್ದೊಂದು, ಡಿಗ್ರಿ ಓದಿದ್ದೊಂದು, ಮಾಸ್ಟರ್ಸ್ ಮಾಡಿದ್ದೊಂದು, ಸ್ಕೂಲ್ ಓದಿದ್ದೊಂದು, ಇನ್ಯಾವುದೋ ಎಲ್ಲ ಬ್ಯಾಚುಗಳು ಇದ್ದಾವೆ. ಒಂದು 7-8 ಬ್ಯಾಚ್ ನೋಡ್ತೇನೆ. ಬರೀ ಗುಡ್ ಮಾರ್ನಿಂಗ್ ವಿಶು, ಹ್ಯಾಪಿ ಬರ್ಡೇ ವಿಶು. ಅವತ್ತು ಎಲ್ಲಿಂದ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ವಿಶ್ ಮಾಡ್ತಿರ್ತಾರೆ. ನಾನಂತೂ ಯಾವುದಕ್ಕೂ ರಿಪ್ಲೈ ಮಾಡೋದಿಲ್ಲ, ಸಂಕಟ ಆಗುತ್ತೆ. ಹಾಗಾಗಿ ಈ ಥರದ ಮೆಸೇಜ್ ಹೇಳ್ತೇನೆ, ಮಾಡೋಲ್ಲ. ಒಮ್ಮೆ ಮಾಡಿಸ್ಲಿಕ್ಕೆ ಹೋಗಿ ತುಂಬ ದೊಡ್ಡ ಗಾಯವೂ ಆಗಿದೆ. ಎಲ್ಲಾರನ್ನೂ ಸೇರಿಸಿ ಏನೋ ಮಾಡೋಕೆ ಹೋದ್ರೆ ಅದನ್ನ ಮುಳುಗು ನೀರು ತಂದಿಟ್ಟುಬಿಟ್ರು. ನಾನು ಈ ಯೋಜನೆ ರೂಪಿಸಿದ ಒಂದು ಎಲ್ಲ ಸೇರಿ ತಿಂದು ತೇಗಿಯೇ ಬಿಟ್ರು. ನಮ್ಮ ಗ್ರೂಪ್ನಲ್ಲಿ ಕೆಲವರು ತೀರಾ ಪಾಪ ಬಡವರಿದ್ರು. ಸಹಾಯ ಮಾಡ್ಲಿಕ್ಕೆ ಏನೋ ಒಂದು ವ್ಯವಸ್ಥೆ, ನಾವೆಲ್ಲ ಸೇರ್ಕೊಂಡು ಈ ಥರದ್ದು ಒಂದು ಫಂಡ್ ಹಾಕಿ ಇಟ್ಟಿರೋಣ. ಕಷ್ಟಕಾಲಕ್ಕೆ ದಿಢೀರ್ ಅಂತಾರ, ಅವ್ನು ಕೇಳೋಕ್ಕಾಗಲ್ಲ. ನಮ್ಮ ಗೆಳೆಯ ದುಃಖದಲ್ಲಿ ಇರ್ತಾನೆ, ಅವನು ನಮ್ಮ ಸಮ ಇಲ್ಲ ಅಂತ ಒಂದು ಕೊರಗ್ತಿರ್ತಾನೆ. ಸ್ಕೂಲ್ ಮೇಟು, ಕಾಲೇಜ್ ಮೇಟು ಅಂತ ಹೇಳಿ ಒಂದು 30-40 ಲಕ್ಷದವರೆಗೂ ದುಡ್ಡು ಸೇರಿಸಿದ್ದು ಮಕ್ಕಳು. ಯೋಜನೆ ರೂಪಿಸಿದವ್ರು ನಾನೇ. ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲಾರನ್ನೂ ಸೇರಿಸಿ ಬಸ್ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಇದನ್ನ ಹೇಳಿ ಹಿಂಗೆ ಮಾಡ್ಕೊ, ಈ ಥರ ಗೆಳೆಯ ನನ್ನನ್ನು ಈ ಥರ ಅಂದ್ಕೊಂಡು ಬರ್ತಾನೆ. ಸಂಕಟ ನನ್ನ ಹತ್ರ ಹೇಳ್ತಿದ್ದಾನೆ, ಎಷ್ಟು ಜನಕ್ಕೆ ಆಗೋಲ್ಲ. ನೋಡೋಕೆ ರವಿಶಂಕರ ಹೀಗೆ, ಬಟ್ ಒಳಗಡೆ ಬೇರೆ ಇರ್ತವೆ, ಹೇಳಲಿಕ್ಕಾಗಲ್ಲ ಧರ್ಮ ಸಂಕಟ. ಅದಕ್ಕೊಂದು ಸಿಸ್ಟಮ್ ಮಾಡಿ
ಒಂದು ರಿಜಿಸ್ಟರ್ಡ್ ಫರ್ಮ್ ಮಾಡಿ ಗೆಳೆಯರೆಲ್ಲ ಸೇರಿಬಿಟ್ಟು ಕಾಪಾಡೋಣ, ಅವನ ಮಗಳ ಮದುವೆಯೋ ಅವನ ಆರೋಗ್ಯದ ಸಮಸ್ಯೆಯೋ ಅಂತ ಹೇಳಿ ನಾನು ಒಂದಷ್ಟು ಹಾಕಿದ್ದೆ. ಮೊದಲು ಹಾಕಿದ್ದೆ ನಾನು. ಅದನ್ನ ಗುಡಿಸಿ ಗುಂಡಾಂತರ ತಿಂದು ಕುಡಿದು ತೇಗಿಯೇ ಬಿಟ್ರು. ಅದಕ್ಕೊಂದು ನೋಡ್ಕೊಳ್ತಿದ್ದವ್ರು ಒಂದಿಬ್ಬರು ಇದ್ರು, ಅದನ್ನ ಮ್ಯಾನೇಜ್ ಮಾಡ್ತಿದ್ದವ್ರು ಒಬ್ರು ಇದ್ರು. ಲೆಕ್ಕವಿಲ್ಲ ಪಕ್ಕವಿಲ್ಲ, ಅದು ಎಲ್ಲಿಗೂ ಆಯ್ತು. ಅದು ಬ್ಯೂಟಿಫುಲ್ ಅದೊಂದು ಬೆಳೆದಿದ್ರೆ ಇವತ್ತೊಂದು ಅಗಾಧವಾದಂತ ಒಂದು ದೊಡ್ಡ NBFC ಆಗಿರೋದು ಒಂದು 80 ಲಕ್ಷಕ್ಕೆ ಆಗ್ಬಿಟ್ಟಿತ್ತು. ತಿಂಗಳಿಗೆ ಕಡಿಮೆ ಅಂದ್ರೂ ಒಂದು 80,000 1 ಲಕ್ಷ ವರಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಎಲ್ರೂ ಕಾಪಾಡ್ಬೋದಿತ್ತು. 3 ವರ್ಷ ಲಾಕ್ ಇನ್ ಪೀರಿಯಡ್, ಯಾರು ಇದು ಮಾಡ್ಕೋಬೇಡಿ ಅಂತೆಲ್ಲ ಹೇಳಿ ನಮ್ಮ ಸ್ನೇಹಿತರುಗಳನ್ನೇ ಯೋಜನೆ ರೂಪಿಸಿತ್ತು. ಮನಸ್ಸು ಹೊಡೆದೋಗ್ಬಿಡ್ತು. ಮನುಷ್ಯ ಹೇಳಿದ್ನಲ್ವಾ, ಅವನು ಮರ್ಕಟ ಬುದ್ಧಿ. ಅವತ್ತಿಗೆ ನಿರ್ಧಾರ ಮಾಡಿಬಿಟ್ಟೆ, ಸುಮ್ಮನೆ ಬಿಟ್ಬಿಟ್ರು, ನಾನು ಬರೋದಿಲ್ಲ. ನೋಡಿ, ಈ ತರ ಗ್ರೂಪ್ಗಳು ಏನೇನೋ ಮಾಡ್ಕೊಂಡಿದ್ದೀವಿ. ಸರಿ, ಎಲ್ಲರನ್ನೂ ಬೆಳೆಸ್ಲಿಕ್ಕೆ ಆಗ್ತಿಲ್ಲ, ಎಲ್ರಿಗೂ ರಕ್ಷಿಸ್ಲಿಕ್ಕೆ ನಮ್ಗೆ ಆಗ್ತಿಲ್ಲ. ಸರಿ, ಈ ಥರದ್ದು ನಿರ್ಧಾರ ಮಾಡಿ ಅಕ್ಷಯ ತದಿಗೆಗೆ ದಯಮಾಡಿ ಹೇಳ್ತೀನಿ, ನಿಮ್ಮ ಸ್ನೇಹಿತರು ಗ್ರೂಪ್ಸ್ ಇದೆ, ಈ ಥರದ್ದೊಂದು ತಿಂಗಳಿಗೊಂದು 500 ರೂಪಾಯಿ ಹಾಕ್ಕೊಳ್ಳಿ. ಈ ಥರದ್ದೊಂದು ಅನಾಥ ಶವ ಸಂಸ್ಕಾರ ಇದೆಯಲ್ಲ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಎಷ್ಟೋ ಜನ ಅನಾಥವಾಗಿ ಸಾಯ್ತಿದ್ದಾರೆ. ಇಲ್ಲ, ಅಕ್ಷಯ ತದಿಗೆಗೆ ಈ ರೀತಿ ಒಂದು 500 ರೂಪಾಯಿ ಹಾಕೊಳ್ಳಿ. ಪ್ರತಿ ಗ್ರೂಪಲ್ಲೂ ಒಂದು 50 ಜನ ಆದ್ರೂ ಇರ್ತೀರಿ. ತಿಂಗಳಿಗೊಂದು 500 ರೂಪಾಯಿ ಅಂತ ಹೇಳಿದ್ರು ಕೂಡ 25,000 ರೂಪಾಯಿ ಆಗುತ್ತೆ. ವರ್ಷಕ್ಕೊಮ್ಮೆ ಲೆಕ್ಕ ಹಾಕೊಳ್ಳಿ, 3 ಲಕ್ಷ ರೂಪಾಯಿ ಆಗುತ್ತೆ. ಇಂಥ ಅಕ್ಷಯ ತದಿಗೆ ದಿನ ಒಳ್ಳೆ ಆಸ್ಪತ್ರೆ, ಧರ್ಮದ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆ ಹೋಗಿ ಅಲ್ಲಿ ಡಾಕ್ಟರ್ಗಳು ಮಲಗಿಸಿರ್ತಾರೆ ಪೇಷಂಟ್ಸ್ನ. ಅವರಿಗೆ ಒಳ್ಳೆ ಇದು ಕೊಡಬೇಕು, ಹಣ್ಣು ಕೊಡಬೇಕು, ಡ್ರೈ ಫ್ರೂಟ್ಸ್ ಕೊಡಬೇಕು. ಇಲ್ಲ ಅವ್ರ ಹತ್ರ ಎಲ್ಲೋ ಒಣಕಲು ಒಂದು ಆರೆಂಜು, ಈ ಥರದ್ದೆಲ್ಲ ಇರುತ್ತೆ. ಹುಡುಕೊಂಡು ಹೋಗಿ ಮಕ್ಕಳೇ, ಯಾರಾದರೂ ಒಂದು ವಾಲಂಟಿಯರ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಹೋಗ್ಬಿಟ್ಟು ಇಂಥದ್ದೊಂದು ಧರ್ಮ ಸೇವೆ, ಒಬ್ಬ ಬಡವನ ಮುಖದಲ್ಲಿ ಹೋಗ್ಬಿಟ್ಟು ಒಂದೊಂದಿಷ್ಟು ಹಣ್ಣು, ಒಂದು 10 ಜನಕ್ಕೆ, ಒಂದು 50 ಜನಕ್ಕೆ, ಒಂದು 100 ಜನಕ್ಕೆ ತಿಂಗಳಿಗೊಮ್ಮೆ ಮಾಡಿ, ಇಲ್ಲ ವರ್ಷಕ್ಕೆ ಒಂದು 2 ಬಾರಿ ಈ ಥರದ್ದೊಂದು ಸಂಕಲ್ಪ ತಗೊಳ್ಳಿ. ಹಾಗೆ ಯಾರಾದ್ರೂ ನಿಮ್ಮ ಸರೌಂಡಿಂಗ್ ನಲ್ಲಿ, ಸರ್ಕಲ್ ನಲ್ಲಿ ಯಾರೋ ಒಬ್ರು ಅನಾಥವಾಗಿ ತೀರ್ಕೊಂಡಿದ್ದಾರೆ, ಹಿಂದಿಲ್ಲ ಅಂತೆ ಮುಂದಿಲ್ಲ ಅಂತೆ, ಏನೋ ಸರಿ ನಾವಿದ್ದೇವೆ ಅಂತ ಹೋಗ್ಬಿಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ನಿಲ್ಲಿ ಮಕ್ಕಳೇ. ನಾನು ಹೇಳ್ತೇನಲ್ವಾ, ಅಕ್ಷಯ ತದಿಗೆ ಅಂದರೆ ಕೊಡುವುದು, ಅದನ್ನೇ ಜಾಗೃತಿ ಮಾಡಿಸ್ತಿದ್ದಾನೆ. ಹಾಗೆ ನಿಮ್ಮ ಸ್ನೇಹಿತರುಗಳ ಹೆಸರಿನಲ್ಲಿ ವರ್ಷಕ್ಕೊಮ್ಮೆ ಆದರೂ ಈ ಥರದ್ದು ಒಂದು 2 ಗಿಡ ನೆರಳು ಕೊಡುತ್ತಪ್ಪ, ನೆರಳು ಕೊಡುತ್ತೆ ಅಂತ ಜಾಕ್ಮಾ alibaba.com ಅಂತ ನಾವೇನ್ ಮಾತಾಡ್ತೇವೆ ನೋಡಿ, ಆತ 10 ಬಾರಿ ರಿಜೆಕ್ಟ್ ಆಗ್ತಾನೆ ಒಂದೊಂದು ಕಂಪನಿ ಕೆಲಸಗಳಿಗೆ. ಬಿಡಲ್ಲ ಆತ, ಹಠ ಕಟ್ಟಿ ಒಂದು ದೊಡ್ಡ ಪ್ರಪಂಚದ ಅತಿ ದೊಡ್ಡ ಟಾಪ್ 10 ಕಂಪನಿಗಳಲ್ಲಿ ಒಂದಾದ alibaba.com ಕಟ್ತಾನೆ. ಆ ರೂಟ್ಸ್ ಮರ್ತಿಲ್ಲ. ಹೆಚ್ಚು ಕಡಿಮೆ ಒಂದು 28,000 ಎಕರೆ ಖಾಲಿ ಬರಡು ಭೂಮಿಯನ್ನು ಕೊಂಡುಕೊಂಡು ಅದರಲ್ಲಿ ಗಿಡಗಳನ್ನು ಬೆಳೆಸ್ತಾನೆ. ಇವತ್ತದು ಕಾಡಾಗಿ ಬಿಟ್ಟಿದೆ, ಅರಣ್ಯವಾಗಿ ಬಿಟ್ಟಿದೆ. ಎಷ್ಟು ಲಕ್ಷಾಂತರ ಜೀವರಾಶಿಗಳ ಸೃಷ್ಟಿಗೆ, ಪುನಃ ಸೃಷ್ಟಿಗೆ ಮನುಷ್ಯ ಬಂದಿರುವುದು ಪ್ರಕೃತಿಯನ್ನು ಕಾಪಾಡಲು, ರಕ್ಷಿಸಲು. ನಾವು ಭೂಮಿ ಮೇಲೆ ಬಂದಿರೋದು ಕಾಪಾಡಲು, ಧ್ವಂಸ ಮಾಡಲು, ಚುಚ್ಚೋದು, ಸುಡೋದು, ಕೆಡಿಸೋದು ಅಲ್ಲವೇ ಅಲ್ಲ. ನಮ್ಮ ಕೈಯಲ್ಲಿ ಅಷ್ಟೊಂದು ಆಗಲ್ಲ, ನಾನು ಒಪ್ಕೋತೇನೆ. ಅಕ್ಷಯ ತದಿಗೆ ದಿನ ಈ ಥರದ್ದು ಮಾಡಿ, ಎಷ್ಟೋ ಗೌರ್ಮೆಂಟ್ ಶಾಲೆಗಳಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಒಂದು 2 ಗಿಡ, ತಿಂಗಳಿಗೆ 2 ಗಿಡ, 50 ಜನ ಮಾತಾಡ್ಕೊಂಡು ಒಬ್ಬರು ವಾಲಂಟಿಯರ್ ಇದ್ದೇ ಇರ್ತಾರೆ. ನನ್ನ ಮಾತು ಕೇಳಿ, ನೀವು ನೋಡಿ, ನೀವು ನಿಮ್ಮ ಗ್ರೂಪಲ್ಲಿ ನೀವೇ ಮೆಸೇಜ್ಗಳು ಹಾಕೋತೀರಿ, ಏನೋ ಮಿರಾಕಲ್ ನಡೀತಿದೆ ಕಣೋ, ಏನೋ ದೊಡ್ಡ ಭಾರ ಬಂದಿತ್ತು, ದೊಡ್ಡ ಕಷ್ಟ ಬಂದಿತ್ತು, ನಮ್ಮನ್ನ ತೂಗಿಸ್ಬಿಡ್ತು, ಹೊರಗಡೆ ತೆಗೆದು ಬಿಡ್ತು ಅಂತ ಹೇಳ್ತೀರಿ. 2 ಗಿಡ, 2 ಗಿಡ. ನಾನು ನಿಮ್ಮನ್ನ ಜಾಸ್ತಿ ಕೇಳ್ತಿಲ್ಲ, ಪುಟ್ಟದು ಸಿಗ್ತವೆ. ರೈತರುಗಳು ಕೆಲವರು ಕೊಡೋರಿದ್ದಾರೆ, ಪುಣ್ಯಾತ್ಮರು. ಆ ರೀತಿ ಮಾಡಿ. ಇನ್ನೂ ಶಕ್ತಿ ಇದೆಯಾ ನಿಮಗೆ? ವರ್ಷಕ್ಕೊಮ್ಮೆ ಆದ್ರೂ ಎಲ್ಲರೂ 500 ರೂಪಾಯಿ ಹಾಕಿದಿರಲ್ವಾ, ದುಡ್ಡು ಉಳಿತಾಯ ಇದೆಯಾ? ಒಂದು ಒಳ್ಳೆ ಹಸು, ಹಾಲು ಕರೆಯೋ ಹಸು ತಗೊಂಡು ಯಾರಾದ್ರೂ ಒಬ್ಬ ಬಡ ರೈತನನ್ನ ಕಾಪಾಡಿ ಅವನಿಗೆ ತಗೊಂಡೋಗಿ ಕೊಡಿ, ದಾನ ಮಾಡಿ. ಗೋದಾನ ಅನ್ನೋದು ನೆನಪಿಟ್ಕೊಳ್ಳಿ, 7 ತಲೆಮಾರುಗಳ ಶಾಪವನ್ನ ತೆಗೆದುಹಾಕುತ್ತೆ. ನಿಮಗ್ ಗೊತ್ತಿಲ್ಲ ಮಕ್ಕಳು, ನಮ್ಮದು ಅಂತ ಗೋ ರಕ್ಷಿಸುವ
ಒಂದು ನಾಡು ನಮ್ಮದು ಭರತ ಖಂಡ. ಇರ್ಲಿ, ಯಾರೋ ಏನೋ ಮಾಡ್ತಾರೆ, ಬೇಡ, ನನ್ನ ಮಾತು ಕೇಳಿ. ನಾನು ಈ ಸ್ಟೇಜ್ ಬೈ ಸ್ಟೇಜ್ ಕೊಡ್ತಿದ್ದೇನೆ ನಿಮ್ಮ ಶಕ್ತಿಗೆ. ಒಬ್ಬರೇ ಕೊಡ್ಲಿಕ್ಕೆ ಆಗೋದಿಲ್ಲ. 1.5-2 ಲಕ್ಷ ಇದೆ ಒಳ್ಳೆ ಹಸು ಅಂದ್ರೆ, ಒಂದು 10 ಲೀಟರ್ ಹಾಲು ಕರೀತಕ್ಕಂಥ ಹಸು. ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಶಕ್ತಿ ಒಬ್ಬ ರೈತ ಇಲ್ಲ. ಒಬ್ಬ ರೈತ ಕಾಪಾಡಿದರೆ ಅನ್ನದಾತನನ್ನ ನೆನಪಿಟ್ಟುಕೊಳ್ಳಿ. ಅನ್ನ ಕೊಡುವ ಅನ್ನಪೂರ್ಣೇಶ್ವರಿ ಅವನ ಕೈಯಲ್ಲಿದೆ, ಅವನ ಪಾದದಲ್ಲಿದೆ, ಅವನ ಹೃದಯದಲ್ಲಿದೆ. ಇನ್ಯಾರನೂ ಅಂತಲ್ಲ. ಇನ್ನೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಂಗಾರ ತಗೊಂಡು ಹಾಕೋತೇನೆ, ಲಕ್ಷ್ಮಿ ವೃದ್ಧಿ ಆಗುತ್ತೆ. ಪೆದ್ದುಗಳ ಇಂಥ ಕಾರ್ಯ ಮಾಡಿ, ಇಂಥ ಕಾರ್ಯ ಮಾಡಿ. ರೈತನಿಗೆ ಕಂಪಲ್ಸರಿ ನೋಡಿ ನಿಮ್ಮ ಶಕ್ತಿ. ಒಂದು ಹಸುವನ್ನ ಕೊಡ್ತಕ್ಕಂಥದ್ದು ಮಾಡಿ ನೋಡಿ. 10 ಲೀಟ್ರು ಅಂದ್ರೆ ಇವತ್ತು ಅವನು 30-32 ರೂಪಾಯಿ, 320 ರೂಪಾಯಿ ಸಾಕು. ಅವನ ಅಂಗಲ ಹಚ್ಚಲಾರ, ಯಾರ ಹತ್ರನು ಇವ್ರ ಹತ್ರ ಭಿಕ್ಷೆ ಕೇಳೋಲ್ಲ. ನಮ್ಮ ರೈತ, ನಮ್ಮ ಅನ್ನಪ್ರಭು, ನಮ್ಮ ಅನ್ನದಾತ ಕೈ ಚಾಚಬಾರ್ದು ಮಕ್ಕಳು. ಅವನು ಕೈ ಚಾಚ್ತಾನೆ ಅಂದ್ರೆ ಮುಗಿದೋಯ್ತು ಮಕ್ಕಳೇ. ನಮ್ಮ ತಾಯಿ ಕೈ ಚಾಚಿ ಬದುಕಿದ್ರೆ ಮುಗೀತು. ನಮ್ಮ ತಂದೆ ಕೈ ಚಾಚಿ ಬದುಕ್ಬಿಟ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಇಂಥ ತಪ್ಪಾಗಬಾರ್ದು. ಮಹಾಘೋರ ತಪ್ಪು. ಒಬ್ಬ ರೈತ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ದೇಶ ಏನು, ನಮ್ಮ ದೊರೆ 6,000-8,000 ಅಂತೇನೋ ಹಾಕ್ತಿದ್ದಾರೆ. ಅದು ಸರಿಯಾಗಿ ತಲುಪಲಾರ್ದೆ ಕೆಲವ್ರುಗಳು ಏನೇನೋ ಗೋಟಾಲನೂ ಮಾಡ್ತಿದ್ದಾರೆ. ಇರ್ಲಿ, ಎಲ್ಲೋ ಒಂದು 70 ಭಾಗದಷ್ಟಾದ್ರೂ ತಲುಪ್ತಿದೀಯಾ? ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ. ಎಲ್ಲ ಪೂರ್ಣತ್ವ ಕೊಡಕ್ ಆಗೋಲ್ಲ. ರಾಮರ ಕಾಲದಲ್ಲೂ ಇಲ್ಲ, ಕೃಷ್ಣರ ಕಾಲದಲ್ಲೂ ಇಲ್ಲ, ಪರಶುರಾಮರ ಕಾಲದಲ್ಲೂ ಇಲ್ಲ, ಹಿರಣ್ಯಕಶಿಪು ಸತ್ಯಯುಗ ಕಾಲದಲ್ಲೂ ಇಲ್ಲ, ಪ್ರಹ್ಲಾದರ ಕಾಲದಲ್ಲೂ ಇಲ್ಲ, ಬಲಿಕಾಲದಲ್ಲೂ ಇಲ್ಲ, ಬಲಿಚಕ್ರವರ್ತಿಯ ಕಾಲದಲ್ಲಿ. ಅಂತ ಪೂರ್ಣತ್ವ ಭಗವಂತನೊಬ್ಬನೇ ಮಾಡಬಲ್ಲ. ನನ್ನ ಮಾತು ಕೇಳಿ. ಕೊಡುವುದು, ಅಕ್ಷಯ ತೆರಿಗೆಗೆ ಎಲ್ಲಿ ತಲುಪಿಸುವುದು ಎಂಥವ್ರು. ಆಮೇಲೆ ಇನ್ನೂ ಆಗುತ್ತಾ, ವೃದ್ಧಾಶ್ರಮಗಳು, ತೀರಾ ಕೆಳಮಟ್ಟದ ವೃದ್ಧಾಶ್ರಮಗಳಿದ್ದಾವೆ. ಇಂಥ ಅಕ್ಷಯ ತೃತೀಯ ದಿನ ಮಾತಾಡ್ಕೊಳ್ಳಿ. ಇಲ್ಲ ಏನೋ ಉಳಿದಿದೆ ದುಡ್ಡು, ಮತ್ತೆ ನಿಮ್ ಗ್ರೂಪ್ಸ್ ಅಲ್ಲಿ ಇದೆಯಲ್ಲ, ಸುಮ್ಮನೆ ವಿಶ್ ಬರ್ಡೇ, ಹ್ಯಾಪಿ ಬರ್ಡೇ ಇಷ್ಟೇ, ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ಅದ್ಬಿಟ್ಟು ಇನ್ನೇನು ಇಲ್ಲ. ಅದ್ರ ಏನಕ್ಕೂ ಪ್ರಯೋಜನವಿಲ್ಲದ ಕೆಲವೊಂದು ವಿಚಾರಧಾರೆಗಳನ್ನ ಹಾಕ್ಬಿಟ್ಟು ಪೋಸ್ಟಿಂಗ್ಗಳು ಕಳಿಸೋದು. ದಿನಕ್ಕೆ 10-15 ರೂಪಾಯಿ, ತಿಂಗಳಿಗೆ 500 ರೂಪಾಯಿ ಆಯ್ತು. ನೀವು 50 ಜನ ಒಂದು ಗ್ರೂಪ್, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಇಲ್ಲ ರಿಲೇಟಿವ್ಸು, ನನ್ನ ಬಳಗ ಅಂತೆಲ್ಲ ಗ್ರೂಪ್ ಮಾಡ್ಕೊಂಡಿದ್ದೀರಲ್ವಾ? ಹೋಗಿ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರಿಗೊಂದೊಳ್ಳೆ ಜೊತೆ ಚಪ್ಪಲಿ ಕೊಡಿಸಿದ್ರು ಸರಿ, ಒಂದೊಳ್ಳೆ ಹಣ್ಣು ತಗೊಂಡೋಗ್ಬಿಟ್ಟು ಎಲ್ಲಾರ್ಗೂ ಒಂದೊಂದು ಹಣ್ಣು ಕೊಡತಕ್ಕಂಥದ್ದು ಮಾಡಿ ಅವ್ರಿಗೊಂದೊಳ್ಳೆ ಶಲ್ಯನೋ, ಕೈ ಒರೆಸ್ಕೊಳ್ಳೋ ಟವಲ್ಲೋ, ಈ ರೀತಿಯದ್ದನ್ನ ಮಾಡಿ ತೃಪ್ತಿಪಡಿಸಿ. ವಯಸ್ಸಾದವರಲ್ಲಿ ಶನಿ ಇರುತ್ತಾನೆ. ಪೆದ್ದುಗಳ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯೌವನದಲ್ಲಿರೋ ಗ್ರಹಗಳು ಬೇರೆ, ಮಧ್ಯ ವಯಸ್ಸಿನಲ್ಲಿರೋ ಗ್ರಹಗಳು ಬೇರೆ. ವಯಸ್ಸಾದ ಕಾಲದಲ್ಲಿ ಅವರು ಬಯಸ್ತಾರೆ ಒಂದು ಮಾತು, ಒಂದು ಆಶ್ರಯ, ಒಂದು ಸಮಾಧಾನ, ಯಾರೋ ಬರ್ತಾರೆ ಅಂತ. ಹುಡುಕೊಂಡು ಹೋಗಿ ವೃದ್ಧಾಶ್ರಮಗಳಿಗೆ ಹೋಗ್ಬಿಟ್ಟು ಅವರ ಸೇವೆ ಮಾಡಿ. ಅವ್ರಿಗೊಂದು ಟವಲ್ಲು, ಒಂದು ಬೆಡ್ಶೀಟು, ನಿಮ್ಮ ಶಕ್ತಿ ಅಷ್ಟೂ ಜನಕ್ಕೂ ಆಗ್ಲಿಲ್ಲ, ಒಬ್ಬರಿಗೆ ಕೊಡಿ. ನನ್ನ ಮಾತು ಕೇಳಿ. ಅಕ್ಷಯ ತೃತೀಯ ಅಂದ್ರೆ ಕೊಡುವುದು. ನೀವು ಏನೆಲ್ಲ ಧರ್ಮ ಕೊಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ನೋಡಿ, ನಾವು ಭಿಕ್ಷುಕರನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ತುಂಬಾ ಜನ ಅಯ್ಯಾ ಭಿಕ್ಷೆ, ಅಯ್ಯಾ ದಾನ ಮಾಡಿ ಅಂತಾರೆ. ಇನ್ನೂ ಸೂಕ್ಷ್ಮವಾಗಿ ಗಮನಿಸಿ, ತುಂಬಾ ತಿಳಿದವ ಜ್ಞಾನಿ ಮಾತ್ರ, ಜ್ಞಾನಿ ಭಿಕ್ಷು ಇದ್ದಾನೆ, ಸುಜ್ಞಾನಿ ಭಿಕ್ಷು ಇದ್ದಾನೆ, ಅವನು ಕೇಳ್ತಾರೆ. ದೇವರ ಹತ್ರ ನಾವು ಕೇಳಿದಾಗೆ ಅಮ್ಮ ಅಂತೀವಲ್ಲ, ಭವತಿ ಭಿಕ್ಷಾಂದೇ ಅಂತ ನಿತ್ಯ ಅಮ್ಮನವ್ರ ಹತ್ರನೇ ಕೇಳೋದು. ನಾನು ಯಾರ ಹತ್ರನೂ ಕೈ ಚಾಚಬಾರ್ದಮ್ಮ. ಯಾವತ್ತಿ ಕೈ ಈ ಒಂದು ಆಕಾಶ ನೋಡುತ್ತೋ ಜೀವ ತೆಗೆದು ಬಿಡುತ್ತಾಯಿ ಅಂತ ಹೇಳ್ತಿರ್ತಾರೆ. ಕೊಡುವಂಥವನಾಗ್ಬೇಕಮ್ಮ. ಅವನಿಗೆ ಲಕ್ಷ ಇದೆ, ನನಗೆ 10 ರೂಪಾಯಿ ಎಷ್ಟಾದ್ರೂ ಕೊಡೋಷ್ಟು ಶಕ್ತಿ ಕೊಡು ಅಂತಾನೆ ಕೇಳ್ತೇನೆ. ಅಯ್ಯ ಧರ್ಮ ಮಾಡಿ ಅಂತಾರೆ. ನಿಮ್ಮ ಧರ್ಮವನ್ನು ದಾನ ಮಾಡುವ ಒಂದು ವಿಶೇಷವಾದ ದಿನ ಅಂದ್ರೇನೆ ಇದು.
ಧರ್ಮವನ್ನು ನೀವು ನಿಮಗೇ ಗೊತ್ತಿಲ್ಲದೆ ಕೆಲವೊಂದು ಧರ್ಮದ ಗಂಟು ಕೊಟ್ಟಷ್ಟು ಡಬಲ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಅಕ್ಷಯ ತೃತೀಯ ಅಂದ್ರೆ ಕೊಡುವುದು. ಹೋಗ್ಬಿಟ್ಟು ಇರೋ ಬರೋ ದುಡ್ಡು ಕ್ಯಾಶ್ ಬಾಕ್ಸಲ್ಲಿ ಅದು ಇದು ಚೀಟಿ ಪಾಟಿ ಎತ್ತಿಟ್ಕೊಂಡಿದ್ರು ಹೋಗ್ಬಿಟ್ಟು ಒಡವೆ ತಂದ್ಬಿಡ್ತಾನೆ. ಅವರು ಉದ್ಧಾರಕ್ಕಾಗಿದ್ದಾರೆ ಅಷ್ಟೆ. ಬಂಗಾರದ ವ್ಯಾಪಾರಿಗಳು ಎಷ್ಟು ಶೋರೂಮ್ಗಳಾಗ್ಬಿಟ್ಟಿದ್ದಾವೆ ನೋಡಿ. ಇಷ್ಟು ಲಕ್ಷಕ್ಕೆ ಬಂದು ನಿಂತಿದ್ರು, ಇನ್ನು ಶೋರೂಮ್ಗಳ ಮೇಲೆ ಶೋರೂಮ್ಗಳು ಓಪನ್ ಆಗಿದೆ, ಆಗ್ತಲೇ ಇದೆ. ನನಗೆ ಬೇಸರ ಇಲ್ಲ, ಅವ್ರು ಬೆಳೆದಿದ್ದು ಬೇಸರ ಇಲ್ಲ, ಏನೂ ಇಲ್ಲ. ಸುಳ್ಳು ಹೇಳಿ ಬದುಕು ಕಟ್ಟಬಾರ್ದು ಅಷ್ಟೇ. ಈ ಥರದ್ದು ಕಥೆಗಳು ಏನೇನೋ ಸೃಷ್ಟಿ ಮಾಡಿ ಅಕ್ಷಯ ತೃತೀಯ ದಿನ ಬಂಗಾರ ತಂದುಬಿಟ್ರೆ ಕೋಟೀಶ್ವರ ಆಗ್ಬಿಡ್ತಾರೆ, ನಿಮ್ಮ ಮನೆಗೆ ಲಕ್ಷ್ಮಿನೇ ಬಂದ್ಬಿಡ್ತದೆ. ಈ ಥರದ್ದು ಬೊಗಳೆ ಬಿಡತಕ್ಕಂಥ ಭೂಪಕಥೆಗಳದು, ಅದು ಎಲ್ಲೂ ಇಲ್ಲ. ಅಕ್ಷಯ ತೃತೀಯಂ ದಾನಂ ಸಂಕಲ್ಪಂ ಅಂಥದ್ದರ ಒಂದು ವಿಶೇಷವಾಗಿರತಕ್ಕಂಥ ಒಂದು ದಿನ. ಒಂದ ಎರಡ ಕಥೆಗಳು ಹೇಳ್ತಾ ಹೋದ್ರೆ ಇರ್ಲಿ, ಕಥೆಗಳೇ ಹೇಳ್ತಾ ನಾವು ಮರಳು ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ಅಕ್ಷಯ ತೃತೀಯ ದಾನ ಆಗಿರೋದ್ರಿಂದ ಮನಪೂರ್ವಕವಾಗಿ ಏನೋ ಒಂದು ಮಟ್ಟಕ್ಕೆ ನಿಮ್ಮ ಮನೆ ಕೆಲಸದಮ್ಮ ಅದೊಂದು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಮಾಡಿ ಮಕ್ಕಳೇ, ಒಂದೊಂದು ದಾನಕ್ಕೂ ಒಂದೊಂದು ಮಹತ್ವ ಇದೆ. ಅದಕ್ಕೆ ಇದನ್ನ ಹೇಳ್ತಿರೋದು. ಇದನ್ನ ಮಾಡ್ಕೋತೀರಿ, ಈ ಅಕ್ಷಯ ತೃತೀಯದಿಂದ ನೀವು ಬದಲಾಗ್ತೀರಿ, ನಿಮ್ಮ ಆಲೋಚನೆಗಳು ಬದಲಾಗಲಿ, ನಿಮ್ಮ ಚಿಂತನೆಗಳು ಬದಲಾಗಲಿ, ನೀವು ಇನ್ನಷ್ಟು ಅಶ್ವಮೇಧ ಯಾಗ ಮಾಡಿದಷ್ಟ ಫಲಿತ ನಿಮಗೆ ಬರಲಿ, ಭಗವಂತನ ಅನುಗ್ರಹ ನಿಮ್ಮದಾಗಲಿ. ನೀವು ಕೂಡ ಆನಂದ ನೋಡಿ, ಎಷ್ಟೇ ಬದುಕಿದ್ರು ಆನಂದವಿಲ್ಲದ ಬದುಕು. ಅಂದ ಇಟ್ಕೊಂಡು ಏನಾಗಬೇಕು ಮಕ್ಕಳೇ? ಯಾವ ಅಂದ? ಆನಂದವೇ ಇಲ್ಲ ಅಂದ ಮೇಲೆ, ಹೌದಲ್ವಾ? ಅಂದ ಮುಖ್ಯನಾ, ಆನಂದ ಮುಖ್ಯನಾ? ಹೌದು, ನಮಗೆ ಆನಂದವೇ ಒಂದು ಹಂತಕ್ಕೆ ಬಂದ್ಮೇಲೆ ಏನ್ ಬಯಸುತ್ತೆ ಗೊತ್ತಾ? ಸಾಕು ಕಣೋ, ಇದು ಏನೋ ಓಡಿ ಓಡಿ ದಣದು ಬಿಟ್ಟಿದೆ ಕಣೋ, ಬೇಡ ಕಣೋ. ಈ ರೀತಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಆ ಸ್ಥಾಯಿಗೆ ನೀವು ಈಗಲಿಂದಲೇ ಅಳವಡಿಸಿಕೊಂಡು ಬಿಟ್ಟರೆ, ನೀವು ಆನಂದ ಅನ್ನೋದು ನಿಮ್ಮ ಒಳಗಡೆ ಇದೆ. ಆನಂದ ಕೊಡುವುದರಲ್ಲಿ ಇದೆ, ಆನಂದ ತಗೊಳ್ಳೋದ್ರಲ್ಲ. ಈ ಥರದ್ದು ಏನೋ ಒಂದು ಸುಳ್ಳಿನ ಕಂತೆಗಳಲ್ಲಿಲ್ಲ. ಮಾಡಿ. ಬೇರೆ ಬೇರೆ ಪ್ರಚೋದನೆಗಳು ನಡೀತಿದ್ದಾವೆ, ಜಾತಿ ಧರ್ಮ ರಕ್ಷಣಾ ಬೇರೆ ಬೇರೆದು, ಇದ್ಯಾವುದಕ್ಕೂ ಇಂಬು ಕೊಡಬೇಡಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಿತ್ಯ ನನ್ನ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ನಾನು ನಿಲ್ಸೋಲ್ಲ. ವಂದೇ ಮಾತರಂ ನನ್ನ ತಾಯಿ, ಅದು ನನ್ನ ತಾಯಿ, ಇದು ನನ್ನ ತವರೂರಿದು, ನನ್ನ ಬದುಕಿನೂರಿದು, ನನ್ನ ಭಾರತಾಂಬೆ, ನನ್ನಮ್ಮ, ಮೊದಲ ಅಮ್ಮ ನನ್ನ ಭಾರತಾಂಬೆಯೇ. ಯಾಕಂದ್ರೆ ನನ್ನ ತಾಯಿಗೂ ಜನನ ಕೊಟ್ಟಿದ್ದು ಈ ಭೂಮಿಯಲ್ಲೇ. ನನ್ನ ತಾಯಿಗೆ ತಾಯಿ, ಅವ್ರ ತಾಯಿಗೆ ತಾಯಿ, ಅವ್ರ ತಾಯಿಗೆ ತಾಯಿ, ಅವ್ರ ತಾಯಿಗೆ ಎಲ್ಲರಿಗೂ ಕಲ್ಪವೃಕ್ಷವಾಗಿ ನಮಗೆ ಜೀವ ಕೊಟ್ಟಿದ್ದು ಈ ಒಂದು ಭಾರತಾಂಬೆ. ವಂದೇ ಮಾತರಂ. ನಮಗೆಲ್ಲರಿಗೂ ಈ ಅಕ್ಷಯ ತೃತೀಯದಿಂದ ಈ ಸಂಕಲ್ಪಗಳಲ್ಲಿ ಇವುಗಳಲ್ಲಿ ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ. ಏನೇನೋ ಗ್ರೂಪು, ಯಾವ್ದ್ಯಾವುದೋ ರೀಲ್ಸ್, ಏನೂ ಪ್ರಯೋಜನ ಇಲ್ಲ. ನೀವು ನಂಬುವುದಿಲ್ಲ, ಭಾರತೀಯ ಒಬ್ಬ ಸರಾಸರಿ ಇವತ್ತು ದಿನಕ್ಕೆ 6 ಗಂಟೆ ಬರೀ ಮೊಬೈಲ್ ಇಟ್ಕೋತಾನೆ, ರೀಲ್ಸ್ ನೋಡ್ತಾ ಕೂತ್ಕೋತಾನೆ, ಇಲ್ಲ ರೀಲ್ಸ್ ಮಾಡ್ತಾ ಕೂತ್ಕೊಂಡಿದ್ದಾನೆ. ಬೇಕಾಬಿಟ್ಟು ಏನೋ ವೇಸ್ಟ್ ಮಾಡ್ಕೊಂಡು ಟೈಮನ್ನು ಕಳೀತಿದ್ದಾನೆ. ಕಡಿಮೆ ಅಂದರೂ 6 ಗಂಟೆ, ನೆನಪಿಟ್ಟುಕೊಳ್ಳಿ. 6 hours we are sitting in the mobile. ಯಾರನ್ನಾದ್ರೂ ನೋಡಿ ಮೊಬೈಲಿಗೆ ನೋಡ್ತಿರ್ತಾರೆ. ಯಾರು ಕಂಡಿಡಿದ್ನೋ ಈ ರೀಲ್ಸ್ ಅನ್ನ? ಅದನ್ನ ಬೇರೆ ವಿಧ ವಿಧವಾಗಿ ರೀಲ್ಸ್ಗಳೇನೋ ಮಾಡ್ತಾ ಅದನ್ನ ಒಂದು ಅವ್ರಿಗದು ತಮಾಷೆ. ನಿಜವೇ, ನಮಗೂ ಬೇಕು, ಇಲ್ಲ ಅಂತಲ್ಲ. ಅದಕ್ಕೊಂದು ಟೈಮ್ ಇದೆ, ಒಂದು 10 ನಿಮಿಷ 20 ನಿಮಿಷ. ನಾನಂತೂ ಮೊಬೈಲ್ ಇಟ್ಕೊಂಡೇ ಇರ್ತೇನೆ ಮಕ್ಕಳು, ನಿಮ್ಮ ಹತ್ರ ಸುಳ್ಳು ಹೇಳೋಲ್ಲ. ನಾನು ರೀಲ್ಸ್ ನೋಡಲ್ಲ, ನಾನು ನೋಡ್ತಿರೋದು ಬೇರೆ ಇರುತ್ತೆ. ರಿಸರ್ಚ್ ಆನ್ ಸಮಥಿಂಗ್. ಏನ್ ಬೇಕು ಅಂದ್ರೂ ರಿಸರ್ಚ್ ಮಾಡ್ತಿರ್ತಾನೆ, ಯಾವುದು ಬೇಕು ಅಂದ್ರೂ ರಿಸರ್ಚ್ ಮಾಡ್ತಿರ್ತಾನೆ. ಹೌದು, ನನ್ನ ಈ ಜ್ಯೋತಿಷ್ಯ ಇರ್ಬೋದು, ಹಲವಾರು ವಿಚಾರಧಾರೆಗಳು. ಅದಕ್ಕೆ ಎಷ್ಟೋ ಬಾರಿ ನನ್ನ ಮನೆ ಮಕ್ಕಳು ಕೇಳ್ತಾರ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಅಂದಾಗ ತೋರಿಸ್ತೀನಿ, ನೋಡ್ರೋ ಏನ್ರೋ ರಿಸರ್ಚ್ ಮಾಡ್ತೀನಿ, ಇಲ್ಲಿ ನೋಡ್ರೋ ಅಂತ ತೋರಿಸ್ತಾನೆ. ಏನ್ರೋ ನೋಡ್ತೀರ ಅದು ನೋಡಿ ಒಂದು 10 ನಿಮಿಷ ನಾನು ನಗ್ತೇನೆ ನೋಡ್ಬಿಟ್ಟು. ನನ್ನ ಅಕ್ಕ ತಂಗಿರ ಜೊತೆ, ನನ್ನ ಧರ್ಮಪತ್ನಿ ಜೊತೆ, ಮಕ್ಕಳ ಜೊತೆ, ಕುಟುಂಬದ ಜೊತೆ, ತಂದೆ ಜೊತೆ. ಅಜ್ಜ ಮಲಗಿದ್ದೆ, ಇರ್ಲಿ, ಮಾತಾಡ್ತಾ ನಗ್ತಾ ಒಂದು 10 ನಿಮಿಷ 15 ನಿಮಿಷ, ಒಂದು ಅರ್ಧ ಗಂಟೆ
ಸಂಜೆ ಒಂದು ಅರ್ಧ ಗಂಟೆ ಸಾಕು. ಅದು ಬಿಟ್ಟು ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ನನ್ನ ಮಾತು ಕೇಳಿ. ಬೇರೆ ಇದೆಲ್ಲ ಈ ಕಸ ತುಂಬಿಸಿಟ್ಕೊಬಿಟ್ಟಿದ್ದೇವೆ, ನಮ್ಮ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಸ್ವಲ್ಪ ಬದಲಾಗಿ ಆಗ್ತೀರಿ ಅಂತ ಅನ್ಕೋತೇನೆ. ಅಕ್ಷಯ ತೃತೀಯಕ್ಕೆ ಸ್ವಲ್ಪ ರೀಲ್ಸ್ ನೋಡೋದು ಕಡಿಮೆ ಮಾಡ್ಕೋತೀರಿ. ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ನಿಮ್ಮ ದೃಷ್ಟಿ ಆಲೋಚನೆ ಅದ್ರ ಮೇಲೆ ಇರಲಿ. ಏನು ಮಾಡ್ತಿದ್ರೋ ಅದ್ರ ಮೇಲೆ ಇರಲಿ. ಗೆಲುವು ನಿಮ್ಮದಾಗಲಿ, ಆನಂದ ನಿಮ್ಮದಾಗಲಿ, ನೆಮ್ಮದಿ ನಿಮ್ಮದಾಗಲಿ, ಆರೋಗ್ಯ ನಿಮ್ಮದಾಗಲಿ, ಒಗ್ಗಟ್ಟು ನಿಮ್ಮದಾಗಲಿ, ತೃಪ್ತಿ ನಿಮ್ಮದಾಗಲಿ, ವಿಶ್ವಾಸ ನಿಮ್ಮದಾಗಲಿ. ಪ್ರತಿಯೊಂದು ಭಗವಂತ ಇಟ್ಟಿರ್ತಕ್ಕಂಥ ಪ್ರತಿ ಸುಖವೂ ನಿಮ್ಮದಾಗಲಿ ಅಂತ ಆ ಪರಮಾತ್ಮನಲ್ಲಿ ಕೇಳ್ಕೊತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಅಕ್ಷಯ ತದಿಗೆಯ ದಿನ ವಿಶೇಷವಾಗಿ ಮುತ್ತೈದೆಯರಿಗೆ, ವಿಶೇಷವಾಗಿ ಒಂದು 5 ಜನ ಮುತ್ತೈದೆಯರಿಗೆ ಬಾಗಿನ ತುಂಬಿಸ್ತಕ್ಕಂಥದ್ದುಂಟು. ಆಯಸ್ಸು, ಸುಖ ಜೀವನದ ವೃದ್ಧಿಗೆ, ದಾಂಪತ್ಯದ ವೃದ್ಧಿಗೆ. ಇದನ್ನ ಯುಗಾದಿ ತದಿಗೆಯಿಂದ ಈ ಒಂದು ಅಕ್ಷಯ ತದಿಗೆವರೆಗೂ 3 ತದಿಗೆ ಮಾಡಿಸ್ತಾರೆ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಚೈತ್ರ ಗೌರಿ ವೃತ ಅಂತ ಹೇಳ್ತಾರೆ. ಆದ್ರೂ ಎಲ್ರಿಗೂ ಮಾಡೋಕೊಂದು ಅವಕಾಶ ಅದು ಇದು ಇರೋಲ್ಲ. ಅಟ್ಲೀಸ್ಟ್ ಈ ಅಕ್ಷಯ ತೃತೀಯ ದಿನ ಒಂದು 5 ಜನ ಮಹಾ ಸುಮಂಗಲಿಯರಿಗೆ ಒಂದು ಬಾಗಿನ ರೆಡಿ ಮಾಡ್ಕೊಳ್ಳಿ. ಇವತ್ತು ನನ್ನ ಮಾತು ಕೇಳಿ. ನಿಮ್ಮ ವಂಶಾಭಿವೃದ್ಧಿ ಆಗಬೇಕಾ? ಕುಟುಂಬದಲ್ಲಿ ಸುಖ ದಾಂಪತ್ಯ ಆಗಬೇಕಾ? ಒಳ್ಳೆ ಗಂಡ ಸಿಗಬೇಕಾ? ನಿಮ್ಮ ಗಂಡ ಇನ್ನಷ್ಟು ಒಳ್ಳೆಯವನಾಗಬೇಕಾ? ನಿಮ್ಮನ್ನು ಪ್ರೀತಿಸ್ಬೇಕಾ? ನಿಮ್ಮ ಮನೆಯ ವೃದ್ಧಿ ಆನಂದ ಅನ್ನೋದೇ ಮನೆಯ ಯಜಮಾನ ಚೆನ್ನಾಗಿದ್ರೆ, ಅವನ ಆಯಸ್ಸು, ಅವನ ಆರೋಗ್ಯ, ಅವನ ಸಂಪತ್ತು 3 ಚೆನ್ನಾಗಿದ್ದರೆ ಇನ್ನೆಲ್ಲ ಚೆನ್ನಾಗಿದ್ದಾಗೆ, ಹೌದಲ್ವಾ? ಅದರ ವೃದ್ಧಿ ಆಗಲಿಕ್ಕೆ ಇವತ್ತು ಆದರೆ ಸುತ್ತಮುತ್ತ ಇರ್ತಾರೆ, ಹೋಗಿ ಇಲ್ಲ ಕರೆಸಿ ಮನೆಗೆ. ಇವತ್ತು ಸಂಧ್ಯಾಕಾಲವಾದರೂ ಒಂದು 5 ಜನಕ್ಕೆ, ಸ್ತ್ರೀಯರಿಗೆ, ಅಮ್ಮಂದಿರಿಗೆ, ಆ ಸೋದರಿಯರಿಗೆ ಬಾಗಿನ ತುಂಬಿಸ್ಕೊಡಿ. ನಮ್ಮ ಕಡೆ ಉಡಿ ಅಂತೇವೆ, ಇನ್ನೊಂದು ಕಡೆ ಮಡ್ಲಕ್ಕಿ ಅಂತ ಹೇಳ್ತೇವೆ, ಸೌಭಾಗ್ಯನ್ ಅಂತ ಹೇಳ್ತಾರೆ, ಸೌಭಾಗ್ಯ ಬರಲಿಕ್ಕೆ ಅಂತ ಹೇಳ್ತೇವೆ, ಇನ್ನೊಂದು ಕಡೆ ಉಡಿ ಅಂತಾರೆ. ಮಾಡ್ಕೋತೀರಿ ಅಂತ ಅನ್ಕೊಳ್ತಾ ಬನ್ನಿ. ಈ ಅಕ್ಷಯ ತೃತೀಯ ವಿಶೇಷವಾಗಿ ಯಾವ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು, ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಉಚ್ಚಂಗತನಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಮೇಷರಾಶಿ. ಕುಟುಂಬ ಸ್ಥಾನದ ಚಂದ್ರ ಆನಂದೋ ಬ್ರಹ್ಮ, ಗುರುಚಂದ್ರ ಯೋಗ ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಇವತ್ತು ಕೊಡುವ ದಿನ. ಮಾಡಿ ಮಕ್ಕಳು ಹಾಲು, ಹಣ್ಣು, ಬೆಣ್ಣೆ, ತುಪ್ಪ. ಯಾರ್ಯಾರು ರಾಶಿ ಏನೇನು ದಾನ ಮಾಡಿದ್ರೆ ಉತ್ತಮ ಅನ್ನತಕ್ಕಂಥದ್ದು ಹೇಳ್ತಾನೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಈ ಥರದ್ದನ್ನ ಯಾರಿಗಾದ್ರೂ ಒಂದು ಸ್ವೀಟ್, ಹಾಲಿನ ಕೋವ ಆದ್ರೂ ಸರಿ ಕೊಡ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಗುರುಗಳಿಗೆ, ಯಾಕಂದ್ರೆ ಗುರುಬಲ ಕಳ್ಕೊತೀರಿ ನೀವು ಸ್ವಲ್ಪ ದಿನದಲ್ಲೇ. ಆದ್ದರಿಂದ ಇವತ್ತು ಅಕ್ಷಯ ತೃತೀಯಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಆಚಾರ್ಯ ಸಮಾನರಿಗೆ ಒಂದು ಫಲತಾಂಬೂಲ ಕೊಡತಕ್ಕಂಥದ್ದು ಮಾಡಿ. ಮೇಷರಾಶಿ ತುಂಬ ದೊಡ್ಡ ಯಶಸ್ಸನ್ನ ಪಡಿತೀರಿ. ಅವ್ರಿಗೊಂದು ಏನೋ ಒಂದು ಕೈ ವಸ್ತ್ರ, ಚಿಕ್ಕ ಹ್ಯಾಂಡ್ ಟವಲ್ ಆದ್ರೂ ಸರಿ, 10 ರೂಪಾಯಿಂದು ಕೊಟ್ಟು ಫಲತಾಂಬೂಲ, ಒಂದು ಎಲೆ ಅಡಿಕೆ, 1-2 ಹಣ್ಣು ಕೊಟ್ಟು ಆಶೀರ್ವಾದ ತಗೊಳ್ಳಿ. ಶಿವನೇ ನಿಮ್ಮ ಜೊತೆಯಲ್ಲಿ ನಿಲ್ತಾನೆ. ಇನ್ನು ಯಾರೇನ್ ಮಾಡೋಕ್ಕಾಗುತ್ತೆ ಅಂತ. ಮಾರ್ಕಂಡೇಯ ಮಹರ್ಷಿಗಳ ಸಾವಿಗೆ ಯಮನೇ ಬಂದ್ರೆ ಶಿವನೇ ನಿಂತಿದ್ರು ಅಲ್ಲಿ. ಅದು ಎಡಗಾಲೆಲ್ಲ ಒದ್ದು ಬಿಟ್ರು. ಮೃತ್ಯುವಿಗೆ ಮೃತ್ಯು ನನ್ನ ಶಿವಯ್ಯ. ಆ ಶಿವಯ್ಯನ ಸಾಕ್ಷಾತ್ಕಾರವನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ ಬಸವೇಶ್ವರರ ದಿನ ಇವತ್ತು, ಜಯಂತ್ಯೋತ್ಸವ. ಎಲ್ಲರಿಗೂ ಬಸವಣ್ಣನವರ ಆ ಒಂದು ಪ್ರೀತಿ, ಅನುರಾಗ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತಿದ್ದಾನೆ. ಹಾಗೆ ವೃಷಭ ರಾಶಿ.
ತುಂಬ ಚೆನ್ನಾಗಿದೆ. ಗೌರವ, ಹೆಸರು, ಕೀರ್ತಿ, ದಾನ, ಇವತ್ತು ನೀವು ಮಾಡಿದ್ದೆಲ್ಲ ಚೆನ್ನಾಗಿರುತ್ತೆ. ಒಳ್ಳೆಯ ದಿನ. ದೈವ ನಮಗೆ ಯಾವಾಗಲೂ ಒಂದು ಶಕ್ತಿ ಕೊಡಲ್ಲ ಕೊಡೋಕೆ. ಇವತ್ತು ಕೊಡೋ ದಿನ ನೀವು ಮಾಡಿ. ಯಾರಾದರೂ ಅನಾಥ ಮಕ್ಕಳಿಗೆ, ಯಾಕಂದ್ರೆ ಗುರು ನಿಮಗೆ ಅಷ್ಟಮಾಧಿಪತಿ, ಯಾವಾಗಲೂ ವೃಷಭ ರಾಶಿಯವರೇ ನನ್ನ ಕುಟುಂಬ, ನನ್ನ ಮಗು, ನನ್ನ ಮನೆ, ಅಲ್ಲಿ ಏನೋ ಒಂದು ಕೊರತೆ ಇಡ್ತಾನೆ, ನಿಮ್ಮ ಪ್ರೀತಿಗೆ ಕೊರತೆ ಇಡ್ತಾನೆ. ಅದರಿಂದ ಅನಾಥ ಮಕ್ಕಳು, ಬಡ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು, ಅಂಥವರಿಗೆ ಇವತ್ತೇನೋ ಒಂದು ಮಾಡಿಪ್ಪ. ಒಂದು ಪೆನ್ಸಿಲ್ ಕೊಡಿಸಿ, ಒಂದು ಸ್ವೀಟ್ ಕೊಡಿಸಿ, ಒಂದು ಜೊತೆ ಚಪ್ಪಲಿ ಕೊಡಿಸಿ, ಒಂದು ಪುಸ್ತಕ ಕೊಡಿಸಿ, ಒಂದು ಜಾಮಿಟ್ರಿ ಬಾಕ್ಸ್ ಕೊಡಿಸಿ, ಆಯ್ತು ಮಾಡ್ತೀರಿ ಅಂತ ಅನ್ಕೋತೇನೆ. ಚೆನ್ನಾಗಿದೆ. ಮಿಥುನ ರಾಶಿ ವಿಶೇಷವಾಗಿ ಚಂದ್ರ 12ನೇ ಮನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ವಿಚಲಿತ, ಜ್ಞಾನ ವಿಚಲಿತ, ಕುಜ ಬೇರೆ, ಕುಟುಂಬ, ವೃತ್ತಿ, ಉದ್ಯೋಗ, ಏನೋ ಒಂದು ಸಣ್ಣ ತಳಮಳ ಇರತಕ್ಕಂಥ ಒಂದು ದಿನವಾಗಿರುತ್ತೆ ಮಿಥುನ ರಾಶಿಗೆ. ಇವತ್ತು ಕಂಪಲ್ಸರಿ ನೀವು ಕೂಡ ಆಚಾರ್ಯರಿಗೆ, ಇಲ್ಲ ನಿಮ್ಮ ಒಡ ಹುಟ್ಟಿದವರಿಗೆ, ನೀವು ಜ್ಞಾನವಂತರು ಇನ್ನೊಬ್ಬರ ಜ್ಞಾನವಂತರನ್ನ ಒಪ್ಕೊಳ್ಳಲ್ಲ ಅಷ್ಟು ಬೇಗ. ನೀವು ಇನ್ನೊಬ್ಬರ ಮಾತಷ್ಟು ಬೇಗ ಕೇಳಲ್ಲ. ಅದೇ ಎಡಬಟ್ಟು ನಿಮ್ಮದು. ಅಂತೀರ, ನೀವು ಮಾಡೋದೇ ಮಾಡ್ತೀರಿ. ಅದರಿಂದ ಮಿಥುನ ರಾಶಿಯವರು ಒಂದು ಒಡ ಹುಟ್ಟಿದವರಿಗೆ ಸೋದರರು ಇದ್ದರೆ, ಇಲ್ಲವೇ ಯಾರಾದ್ರೂ ಆಚಾರ್ಯರು, ಪುರೋಹಿತರು, ಫಲತಾಂಬೂಲ ಸಿಹಿ ತೃಪ್ತಿಪಡಿಸಿ. ತಾಯಿ ಆರೋಗ್ಯ ನೋಡ್ಕೊಳ್ಳಿ, ವೃದ್ಧಿ ಆಗುತ್ತೆ. ಮನೆಯಲ್ಲಿ ಮನಃಶಾಂತಿ ನೆಲೆಸ್ತಕ್ಕಂಥದ್ದು ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ. ನಿಮಗೆ ಏನೇ ಮಾಡಿದ್ರು ನಿಮಗೂ ಅಷ್ಟೇ ಅರ್ಧ ಸುಖವೇ, ಅರ್ಧ ಖುಷಿಯೇ ಕುಟುಂಬದ ವಿಚಾರದಲ್ಲಿ. ಅಂಥದ್ದು ಇವತ್ತು ಪೂರ್ಣ ಸುಖ, ಪರಿಪೂರ್ಣ ಸುಖ ಇರತಕ್ಕಂಥ ಒಂದು ದಿನ. ಯಾರಾದರೂ ಈ ದೇವಸ್ಥಾನದ ಬಳಿ ಭಿಕ್ಷುಕರು ಇರ್ತಾರೆ, ಎಲ್ಲೋ ಭಿಕ್ಷುಕರು, ಊಟ ಕೊಡಿಸಿ, ಚಪ್ಪಲಿ ಕೊಡಿಸಿ, ದುಡ್ಡು ಕೊಡಬೇಡಿ, ಊಟ ಕೊಡಿಸಿ, ಬಟ್ಟೆ ಕೊಡಿಸಿ, ಒಂದು ಈ ರೀತಿ ಶಲ್ಯವೋ, ಕೈ ಟವಲ್, ಈ ಥರ ಚಿಕ್ಕದು ಒಂದು ಕೊಡಿಸ್ತಕ್ಕಂಥದ್ದು ಮಾಡಿಸಿ, ಒಂದು ಜೊತೆ ಚಪ್ಪಲಿ ಕೊಡಿಸಿ ಪಾದಗಳಿಗೆ. ಕರ್ಕಾಟಕ ರಾಶಿಯವರು ಇದನ್ನು ಮಾಡ್ತಾ ಬನ್ನಿ. ನೋಡಿ, ಅಲ್ಲೊಂದು ಪವಾಡ ನಡೆಯತಕ್ಕಂಥದ್ದಾಗುತ್ತೆ. ಅದ್ಭುತ, ನೆನೆಸಿದ್ದೆಲ್ಲ ಸಿಗುತ್ತೆ. ಇಂಥದನ್ನು ಮಾಡ್ತಾ ಬನ್ನಿ. ಸಿಂಹ ರಾಶಿ. ಗೌರವಂ, ಸನ್ಮಾನಂ, ಏನು ಒಳ್ಳೇದು ಮಾಡಿದ್ದೆವೋ ಅದೇ ಬರೋದು. ನಾವು ಮಾವಿನ ಮರ ಹಾಕಿದ್ರೆ ಮಾವಿನ ಹಣ್ಣೆ ಕೊಡೋದು, ಬೇವಿನ ಮರ ಹಾಕಿದ್ರೆ ಬೇವೆ, ಮುಳ್ಳಿನ ಮರ ಹಾಕಿದ್ರೆ ಮುಳ್ಳೆ. ಸೊ ನೀವೇನೋ ಒಂದು ಒಳ್ಳೆ ಕೈಂಕರ್ಯ, ಸ್ಥೈರ್ಯ ಇದೆಲ್ಲ ಮಾಡಿರ್ತಕ್ಕಂಥದ್ದುಂಟು. ಅಂಥದಕ್ಕೆ ಪೂರ್ಣ ಫಲವಾಗಿ ಇವತ್ತು ಯಶಸ್ಸು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಯಾರಾದರೂ ದೈಹಿಕವಾಗಿ ವೈಕ್ಲಬ್ಧ ಅಂದ್ರೆ ಅಂಗವೈಕಲ್ಯರು, ದಿವ್ಯಾಂಗರು ಇದ್ದರೆ ಅಂತ ಇದಕ್ಕೆ ಹೋಗಿ. ಇಲ್ಲವೇ ವೇದಗಳನ್ನ ಕಲಿಸತಕ್ಕಂಥ ಗುರುಗಳು, ವೇದಗಳು, ಧರ್ಮಶಾಸ್ತ್ರಗಳು, ತರ್ಕಶಾಸ್ತ್ರ, ಈ ಥರದ್ದು ವೇದ ಪಾಠಶಾಲೆಯಲ್ಲಿ ಕಲಿಸ್ತಕ್ಕಂಥ ಗುರುಗಳು ಹುಡ್ಕೊಂಡು ಹೋಗಿ. ಅಂತ ಒಂದು ಭಾವ, ಪ್ರವಚನ, ಅಂಥವರ ಸೇವೆ ಮಾಡಿ. ಹೋಗ್ಬಿಟ್ಟು ಒಂದು ಹಣ್ಣು ಕಾಯೋ ಕೊಡಿ ಅಕ್ಷಯ ತೃತೀಯಕ್ಕೆ. ಯಾಕಂದ್ರೆ ಜಗತ್ತಿಗೆಲ್ಲ ದಾರಿ ತೋರಿಸೋ ನಿಮಗೆ ನಿಮ್ಮ ಮನೆಯಲ್ಲೇ ಶತ್ರುಗಳು ಇರ್ತಾರೆ, ಇಲ್ಲ ನಿಮ್ಮ ಜೊತೆಲೇ ಶತ್ರುಗಳು ಇರ್ತಾರೆ. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಹೇಳ್ತಿರೋ ಈ ವೀಕ್ನೆಸ್ಗಳು ನಡೆದಿದೆ ಅನ್ನತಕ್ಕಂಥದ್ದು ಪ್ರತಿ ರಾಶಿಯವರು ಹೇಳ್ತಾರೆ ಹೌದು ಗುರುಗಳೇ ಅಂತ. ಸಿಂಹರಾಶಿಗೆ ಅದಿರುತ್ತೆ, ಅದನ್ನ ಮಾಡ್ಕೊಳ್ಳಿ, ತುಂಬಾ ಅದ್ಭುತ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಭಾಗ್ಯದಲ್ಲಿ ಚಂದ್ರ ಗುರು, ಭಾಗ್ಯೋದಯಂ, ಸಪ್ತಮಾಧಿಪತಿ ಭಾಗ್ಯಂ, ಲಾಭಾಧಿಪತಿ ಭಾಗ್ಯಂ. ಇವತ್ತೊಂದು ಭಾಗ್ಯವನ್ನ, ಭಾಗ್ಯೋದಯವನ್ನ ಇವತ್ತು ನೋಡತಕ್ಕಂಥ ದಿನ, ಶುಭಕರ ದಿನ. ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಅದ್ಭುತ. ಸ್ವಲ್ಪ ಪುಕ್ಕಲ್ರು ನೀವು. ಅತಿಜ್ಞಾನಂ ತಟಸ್ಥಂ, ತುಂಬಾ ತಿಳಿದವನು ನಿಂತ್ಕೊಬಿಡ್ತಾನೆ, ಮಾಡಲ್ಲ, ತಾನು ಮಾಡಲ್ಲ, ಬೇರೆಯವನು ಮಾಡಕ್ ಬಿಡಲ್ಲ. ಇದು ನಿಮ್ಮ ದೊಡ್ಡ ಸಮಸ್ಯೆ. ಹೌದು ಅಲ್ವೋ ಹೇಳಿ? ಎಲ್ಲದರಲ್ಲೂ ಡೌಟೇ ಕನ್ಯಾ ರಾಶಿಗೆ. ಇದು ಹಿಂಗಾಗೋದ್ರೆ ಅದು ಹಿಂಗಾಗೋದ್ರೆ, ಇದಾದ್ರೆ ಅದಾದ್ರೆ ಗಲ 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 ಅಂತಿರ್ತೀರಿ, ಒಂಥರ ಕ್ಯಾಲ್ಕುಲೇಟರ್ ತರ. ಇದು ಕರೆಕ್ಟಾ
ಇದು ಕರೆಕ್ಟಾ, ಕೂಡಿಸಿದ್ರೆ ಕರೆಕ್ಟಾ, ಮೈನಸ್ ಮಾಡಿದ್ರೆ ಕರೆಕ್ಟಾ, ಗುಣಿಸಿದ್ರೆ ಕರೆಕ್ಟಾ, ಭಾಗಿಸಿದ್ರೆ ಕರೆಕ್ಟಾ, ಈ ರೀತಿ ಹೆಚ್ಚಿರ್ತೀರಿ ನೀವು. ಅದರಿಂದ ನೀವು ಅಷ್ಟೇ ಶಾಲಾ ಶಿಕ್ಷಕರು, ಪುಟ್ಟ ಪುಟ್ಟ ಮಕ್ಕಳಿಗೆ ಕಲಿಸ್ತಕ್ಕಂಥ ಗುರುಗಳು. ಹೌದು, ಪುಟ್ಟ ಪುಟ್ಟ ಮಕ್ಕಳಿಗೆ ಕಲಿಸತಕ್ಕಂಥ ಶಿಕ್ಷಕರು, ಕಾಲೇಜ್ನಲ್ಲಿ ಕಲಿಸ್ತಕ್ಕಂಥವ್ರು ಅಧ್ಯಾಪಕರು. ನೋಡಿ, ಪುಟ್ಟ ಪುಟ್ಟ ಮಕ್ಕಳಿಗೆ ಕೈ ಹಿಡಿದು ಕಲಿಸ್ತಾರೆ, ಒಂದೆರಡು ಏಟ್ ಹಾಕಿ ಕಲಿಸ್ತಾರೆ. ಎಲ್ಲೋ ಇಟ್ಕೊಂಡಿದೆ ಬುದ್ಧಿ ಅಂತ, ಮಂಗ ಅಂತ. ಹೌದಲ್ವಾ? ಮಂಗನ ಬುದ್ಧಿ ನಮ್ದು. ನನಗಂತೂ ಅದೆಷ್ಟು ಏಟ್ ತಿಂದಿದ್ದೇನೋ. ಅದೇ ಕಾಲೇಜಲ್ಲಾದ್ರೆ ಲೆಕ್ಚರರ್ ಬಂದ್ರು, ಹೇಳಿದ್ರು ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಕೈ ಹಿಡ್ದೆಲ್ಲ ಕಲ್ಸೋದು ಹೇಳೋದು ಅದೆಲ್ಲ ಇಲ್ಲ. ಅವ್ರ ಪಾಡಿಗೆ ಅವ್ರೇನೋ ಮಾಡ್ತಿರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ, ಮೊಬೈಲ್ ಇಟ್ಕೊಂಡು ಇನ್ನೊಂದು ಯಾವುದೋ ಲೋಕದಲ್ಲಿ ಇರ್ತಾರೆ. ಇವ್ರು ಬರ್ತಾರೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಅವರ್ ಯು, ಒಂದು ಜಾಲಿಯಾಗಿ 2 ಮಾತು ಮಾತಾಡಿ ಅವತ್ತಿನ ಪೀರಿಯಡ್ ಕ್ಲಾಸ್ ತೆಗಿತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತಾರೆ, ಓಕೆ ಬಾಯ್ ಬಾಯ್ ಅಷ್ಟೇ. ತುಂಬಾ ಇದೆಲ್ಲ ಇಲ್ಲ. ಅಧ್ಯಯನ ನಾವೇ ಮಾಡಬೇಕು, ಅದಕ್ಕೆ ಅವ್ರ ಅಧ್ಯಾಪಕರು. ಅದಕ್ಕೆ ಮೇಲೆ ಇರತಕ್ಕಂಥವರು ಆಚಾರ್ಯರು ಅಂತ ಹೇಳ್ತಾರೆ. ಇವರಿಬ್ಬರಿಗೂ ಸಿಗಲ್ಲ ಬಿಡಿ. ಆಚಾರ್ಯರು ಬೇರೆ, ಆಚಾರ್ಯರ ಚಿಂತನೆ ಬೇರೆ. ಅವ್ರ ಮಾತಲ್ಲೇ ನಾವು ಎಷ್ಟೋ ಅರ್ಥಗಳನ್ನ ತಿಳ್ಕೊಳ್ತಕ್ಕಂಥದ್ದೇ ಆಚಾರ್ಯರು. ಒಂದು ಮಾತಿಗೆ 10 ಅರ್ಥಗಳು ಬರುತ್ತೆ. ಹೇಗೆ ತಿಳ್ಕೋಬೇಕು ಹಾಗೆ ತಿಳ್ಕೋದು. ಯೋಗಿ ತಿಳ್ಕೊಂಡಿದ್ದು ಯೋಗಿಗೆ, ಜೋಗಿ ತಿಳ್ಕೊಂಡಿದ್ದು ಜೋಗಿಗೆ, ಭೋಗಿ ತಿಳ್ಕೊಂಡಿದ್ದು ಭೋಗಿಗೆ. ಅವರನ್ನೇ ಆಚಾರ್ಯರು ಅಂತ ಹೇಳ್ತವೆ. ರಮಣ ಮಹರ್ಷಿಗಳು, ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಈ ರೀತಿ ಇದ್ದಾರೆ. ಮಹಾ ಸಂತರುಗಳು ನಡೆದಾಡದಂತ ಬಸವಣ್ಣನವರು ಆಚಾರ್ಯರೇ. ಅಷ್ಟೇ. ತಿಳಿದವನಿಗೆ ಅದೊಂದು ಗಂಧದ ಒಂದು ಸುಗಂಧ, ತಿಳಿದವನಿಗೆ ಅದೇನೋ ಹೇಳ್ತಾರೆ ಅದು ಹಾಗೆ ಕಾಣಿಸೋದು. ಆಚಾರ್ಯೋ ದೇವೋ ಭವ ಅನ್ನೋದು ಅದಕ್ಕೆ. ಸೊ ಕನ್ಯಾ ರಾಶಿ ಅಂಥದನ್ನ ಮಾಡಿ, ಯಾರಾದರೂ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಕಲಿಸ್ತಕ್ಕಂಥ ಆ ಗುರುಗಳಿಗೆ ಅದ್ಭುತ. ಈ ಕಿವಿ ಕಾಣಿಸೋಲ್ಲ, ಕೇಳಿಸಲ್ಲ, ಕಣ್ಣು ಸರಿಯಾಗಿ ಕಾಣಿಸೋಲ್ಲ, ಇಲ್ಲ ಬಾಯಿ ಮಾತು ಸರಿಯಾಗಿ ಬರೋಲ್ಲ, ಅಂತಹವರಿಗೆ ಏನಾದ್ರೂ ನೀವು ಆಗ ದಾನ ಮಾಡಿದರೆ ತುಂಬಾ ಅದ್ಭುತ. ಇವತ್ತು ಹುಡ್ಕೊಂಡು ಹೋಗಿ ಅದನ್ನ ಮಾಡಿ. ಒಂದು ಶಾಲಾ ಟೀಚರ್ಗಳಿಗೆ, ಅಯ್ಯೋ ಎಲ್ಲಿ ಹುಡ್ಕೊಂಡು ಹೋಗಿ, ನಿಮ್ಮ ಮಕ್ಕಳು ತಂದು ಟೀಚರ್ ಇದಾರಲ್ವಾ, ನಿಮ್ಮ ಮೊಮ್ಮಕ್ಕಳು ಟೀಚರ್ ಇದ್ದಾರೆ, ನಿಮ್ಮ ಅಣ್ಣನ ಮಕ್ಕಳು ಟೀಚರ್ ಇದ್ದಾರೆ, ತಂಗಿ ಮಕ್ಕಳು ಟೀಚರ್ ಇದ್ದಾರೆ, ನಿಮ್ ಸ್ನೇಹಿತರ ಮಕ್ಕಳು ಟೀಚರ್ ಇದ್ದಾರೆ, ಹುಡುಕೊಂಡು ಹೋಗಿ. ಜಗತ್ತಿಗೆ ಸೆನ್ಸ್ ಕೊಡೋರು ನೀವು. ನಿಮಗ್ ಸೆನ್ಸ್ ಕೆಲವೊಂದ್ ಸಮಯ ವರ್ಕ್ ಆಗಲ್ಲ. ಹಿಂಗೆ ಅಷ್ಟು ಮಾಡ್ಕೊಳ್ಳಿ, ಅದ್ಭುತ. ಇನ್ನು ತುಲಾ ರಾಶಿ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಜಾಗ್ರತೆ. ಟೋಪಿ ಹಾಕೋರು ಇನ್ನೂ ಡಿಜಿಟಲ್ ಅರೆಸ್ಟ್ಗಳು ಬಿಟ್ಟಿಲ್ಲ. ಕ್ರಿಪ್ಟೋ ಕರೆನ್ಸಿ ದುಡ್ಡು ಬಂದ್ಬಿಟ್ಟಿದೆ, ನಿಮ್ಗೆ ಯಾವುದೋ ಒಂದು ದುಡ್ಡು ಬಂದ್ಬಿಟ್ಟಿದೆ, OTT ಕೊಡಿ, ಅದು ಕೊಡಿ. ನಿತ್ಯ ನಾವು ಅವ್ರ ದುಡ್ಡು ಕಳ್ಕೊಂಡ್ರು, ಇವ್ರ ದುಡ್ಡು ಕಳ್ಕೊಂಡ್ರು, ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡ್ರು, ಬೆಟ್ಟಿಂಗ್ ಆಪ್ಸ್ ಅಲ್ಲಿ ದುಡ್ಡು ಕಳ್ಕೊಂಡ್ರು, ನಾವು ಎಷ್ಟು ಹೇಳಿದ್ರು ಅದೇ ಮಾಡ್ತಿದ್ದಾರೆ. ತುಲಾ ರಾಶಿ ಮಾನಸಿಕ ಅಸ್ವಸ್ಥತಾ ಇದೆ, ಎಚ್ಚರಿಕೆ. ಯಾವಾಗ ಮನಸ್ಸು ಸ್ಥಿತ್ಯಂತರವಾಗಿಲ್ವೋ ಮಾಡೋದೆಲ್ಲ ಎಡವಟ್ಟಾಗ್ಬಿಡುತ್ತೆ. ಕೇಳೋದು ಎಡವಟ್ಟು, ನೋಡೋದು ಎಡವಟ್ಟು, ಭಾವ ಎಡವಟ್ಟು, ಆಲೋಚನೆ ಎಡವಟ್ಟು ಇರತಕ್ಕಂಥದ್ದಿರುತ್ತೆ. ಯಾರಾದರೂ ನಾಟ್ಯ ಕಲಿಸ್ತಕ್ಕಂಥ ಗುರುಗಳು, ಸಂಗೀತ ಕಲಿಸ್ತಕ್ಕಂಥ ಗುರುಗಳು, ಕಲೆಯನ್ನ ಕಲಿಸ್ತಕ್ಕಂಥ ಗುರುಗಳು, ಜ್ಯೋತಿಷ್ಯದ ಗುರುಗಳು, ವೇದಗಳ ಗುರುಗಳು, ಇಂತಹ ಗುರುಗಳನ್ನ ಹುಡುಕೊಂಡೋಗಿ ಒಂದಷ್ಟು ಹಣ್ಣೋ ಕಾಯೋ ಹೂವೋ ಕೊಡಿ. ಇಲ್ಲ, 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿಸಿ, ಮಡಿಲಕ್ಕಿ ತುಂಬಿಸಿ, ಏನೋ ಒಂದು ಫಲತಾಂಬೂಲ ಆದ್ರೂ ಕೊಟ್ಟು ಆಶೀರ್ವಾದ ತಗೊಳ್ಳಿ. ತುಲಾ ರಾಶಿ ಅದ್ಭುತ ಪ್ರಕಂಪನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ನಿಮ್ಮದು ಅರ್ಧ ಸನ್ಯಾಸಿ ಯೋಗ. ಕಟಕ ಲಗ್ನ ಕಾಲು ಭಾಗ, ವೃಶ್ಚಿಕ ರಾಶಿಗೆ ಅರ್ಧ ಭಾಗ, ಮೀನು ರಾಶಿಗೆ ಮುಕ್ಕಾಲು ಭಾಗ ಅಂತ ಹೇಳ್ತಿರ್ತೇನೆ ನಾನು ಯಾವಾಗಲೂ. ಸೊ ವೃಶ್ಚಿಕ ರಾಶಿಗೂ ಅದೊಂದು ತಳಮಳ. ಇವತ್ತು ಆ ತಳಮಳ ಇರಲ್ಲ, ಚೆನ್ನಾಗಿದೆ. ಚಂದ್ರ ಉಚ್ಚಂಗತ, ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಯಾವ ಧರ್ಮ ಕಾರ್ಯ ಮಾಡಿದ್ರು ಹುಡ್ಕೊಂಡು ಬರುತ್ತೆ. ಅಧರ್ಮ ಮಾಡಿದ್ರು ಹುಡ್ಕೊಂಡು ಬರುತ್ತೆ. ದುರ್ಯೋಧನ ಹೋಗಿ ಒಂದು ಸರೋವರದಲ್ಲಿ ಮಧ್ಯದಲ್ಲಿ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು,
ಏನು ಮಾಡಲ್ಲ, ಹೋಗಿ ಕುತ್ಕೊಬಿಟ್ಟಿದ್ದ ಅವನು. ಆಗಿದ್ದರೂ ಭಗವಂತ ಹುಡ್ಕೊಂಡು ಬಂದು ಎಬ್ಬರಿಸಿ ಅವನನ್ನ ಉತ್ತೇಜನ ಮಾಡಿ ವಾಡಿದು ತೊಡೆ ಮುರಿಸಿ ಮುಗುಚಾಕ್ತ. ಧರ್ಮವಾಗಿ ನಡ್ಕೊಂಡಿದ್ದೆ, ಧರ್ಮ ಹುಡ್ಕೊಂಡು ಬಂದು ನೋಡಿ. ಧರ್ಮರಾಯರು 1 ವರ್ಷ ಏನ್ರಿ ತಮಾಷೆನ, ಅಜ್ಞಾತವಾಸದಲ್ಲಿ ಆ ತೇಜಸ್ಸು, ಅಜಾತ ಶತ್ರು, ನೆಲಕ್ಕಿಂತ 3 ಅಡಿ ಮೇಲೆ ನಡೆಯೋ ಆ ಒಂದು ಶಕ್ತಿಯ ಪುಣ್ಯಾತ್ಮ, ಯೋಚನೆ ಮಾಡಿ ನೋಡಿ. ಭೀಮನ ಪರಕಾಯ ಆ ಶಕ್ತಿ, ಅರ್ಜುನ, ಅಯ್ಯೋ ಆ ಭುಜಗಳು ನೋಡ್ಬೇಕು. ಬಿಲ್ಲು ಬಾಣ ಇಟ್ಟು ಆ ಗಾಂಡೀವದ ತೂಕ ಎಷ್ಟೋ ಇರುತ್ತೆ, ಅಷ್ಟು ಬತ್ತಳಿಕೆ ಇದ್ದು ಎಷ್ಟೋ ಯುದ್ಧಗಳನ್ನ ಮಾಡಿದವು. ನಾವು ಕೈಗಳು, ಆ ಭುಜಗಳು, ಏನು ಅನ್ಕೊಂಡಿದ್ದೀರಿ? ಬಂದ್ಬಿಡುತ್ತೆ. ಒಂದು ಬಾಡಿ ಬಿಲ್ಡರ್ನ ನೋಡಿದ್ರೆ ಗೊತ್ತಾಗಲ್ವಾ? ಒಂದು ಕುಸ್ತಿ ಪೈಲ್ವನ್ನ ನೋಡಿದ್ರೆ ಗೊತ್ತಾಗಲ್ವಾ? ಪೊಲೀಸ್ನ ನೋಡಿದ್ರೆ ಗೊತ್ತಾಗಲ್ವಾ? ಆ ರೀತಿ ಯಾರು ಸಿಕ್ಕಾಕೊಳ್ಳಲ್ಲ. ಅದು ಬಿಡಿ, ಜಗನ್ಮಾತೆ ಸ್ವರೂಪ ದ್ರೌಪದಿ ದೇವಿಯ ಅಂಧಕ್ಕೆ ಮೀರಿದ ಅಂದವ ಆ ಕಾಲಕ್ಕೆ ಎಲ್ರೂ ಹುಚ್ಚರೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬೋಲ್ಲ, ದ್ರೌಪದಿ ದೇವಿಯ ಸ್ವಯಂವರಕ್ಕೆ ಖುದ್ದು ಶಲ್ಯನೂ ಹೋಗಿರ್ತಾನೆ. ಪಾಂಡವರಾದ್ರು ಆವತ್ತಿನ ಕಾಲಕ್ಕೆ ಒಂದು 24-25 ವರ್ಷ. ಶಲ್ಯಮಾಮ ಅವ್ರ ಅಮ್ಮನ ಅಣ್ಣ, ಮಾದ್ರಿ ದೇವಿಯ ಅಣ್ಣ. ನಕುಲ ಸಹದೇವರ ತಾಯಿ ಯಾರು? ಮಾದ್ರಿ. ಮಾದ್ರ ದೇಶದ ರಾಜ ಆತನ ಸೋದರಿಯ ಮಾದ್ರಿ. ಅವನು ಹೋಗಿರ್ತಾನೆ ಶಲ್ಯ. ಲೆಕ್ಕ ಹಾಕೊಳ್ಳಿ, ಎಲ್ಲ ಮುದುಕರು ಹೋಗಿರೋದೆ. ನಮಗೂ ಒಂದು ಚಾನ್ಸ್ ಸಿಕ್ಕಿದ್ರೆ ಅಪ್ಕೊಂಡ್ಬಿಡೋಣ, ತಗೊಂಬಂದ್ಬಿಡೋಣ ಅಂತ. ದಕ್ಕಬೇಕಲ್ಲ, ಯಾರ್ಯಾರಿಗೆ ದಕ್ಕಬೇಕೋ ಅದಕ್ಕೆ ಹೇಳೋದು ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅನ್ನತಕ್ಕಂಥದ್ದು ಹೇಳ್ತೇವೆ. ವೃಶ್ಚಿಕ ರಾಶಿಗೆ ಇವತ್ತಂಥದ್ದೊಂದು ಕುಂಭದ್ರೋಢ ಮಳೆ. ಆದರೆ ನೀವು ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ದುಡ್ಡು ಉಳಿಸಕ್ಕಾಗಲ್ಲ. ನಿಮಗೊಂದು ಸಾಲ ಇರುತ್ತೆ, ಇಲ್ಲ ನಿಮ್ಮ ಮೈಂಡಲ್ಲಿ ಒಂದು ಲೆಕ್ಕ ಓಡ್ತಿರುತ್ತೆ. ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡಿದ್ರು, ಏನೇ ಮಾಡಿದ್ರು ನಿಮ್ಗೊಂದು ಬರೋ ದುಡ್ಡು ಇರುತ್ತೆ, ಇಲ್ಲ ಕೊಡೋ ದುಡ್ಡು ಇರುತ್ತೆ. ಆದ್ದರಿಂದ ಕಿನ್ನರಿಗಳು, ಮಂಗಳಮುಖಿಯರು ಅಂಥವ್ರು ಹುಡ್ಕೊಂಡು ಹೋಗ್ಬಿಟ್ಟು ನೀವು ಈ ಅಕ್ಷಯ ತೃತೀಯ ದಿನ, ಇಲ್ಲ ನಿಮ್ಮ ಅಕ್ಕ ತಂಗಿ, ನಿಮ್ಮ ಗಂಡನ ಅಕ್ಕ ತಂಗಿ, ನಿಮ್ಮ ಅಪ್ಪನ ಅಕ್ಕ ತಂಗಿ, ನಿಮ್ಮ ಅಮ್ಮನ ಅಕ್ಕ ತಂಗಿ, ಅಂಥವರಿಗಾದರೂ ಸರಿ ಫಲತಾಂಬೂಲ ಹೂವನ್ನು ಈ ಅಕ್ಷಯ ತೃತೀಯಕ್ಕೆ ಕೊಡುತ್ತಾ ಬರತಕ್ಕಂಥದ್ದು ಮಾಡಿ. ನಾನು ಹೇಳಿದ್ ನಿಜವೂ ಅಲ್ವೋ ಹೇಳಿ. ವೃಶ್ಚಿಕ ರಾಶಿ ಎಷ್ಟು ಸಾಲ ಇದೆ, ಇಲ್ಲ ಬರ್ಬೇಕಾದ ದುಡ್ಡು ಎಷ್ಟಿದೆ, ಯಾರಿಗೂ ಕೊಟ್ಬಿಟ್ಟಿದ್ದೀನಿ ಗುರುಜಿ, ಬಂದಿಲ್ಲ ಗುರುಜಿ, ಹೇಳಿದ್ರು ಗುರುಜಿ, ಒಂದು ಬಡ್ಡಿ ಕೊಟ್ಬಿಟ್ಟಿದ್ದ ಗುರುಜಿ 2%ಗೆ 3%ಗೆ ತಗೋಬಿಟ್ಟಿದ್ದೆ ಗುರುಜಿ, ಇನ್ನೂ ಕೊಟ್ಟಿಲ್ಲ ಗುರುಜಿ, ಒಂದ್ಲ ಕೊಟ್ಟಿಲ್ಲ, ಇಲ್ಲ ಇನ್ನೂ ಬಂದಿಲ್ಲ, ಕೊಡಂಗಿ ನಿಮ್ ಲೆಕ್ಕ. ಎಷ್ಟು ಚಿಲ್ಲರೆ ದುಡ್ಡು ತಗೊಂಡ್ರೆ ನಿಮ್ಗೆ ಲಕ್ಷಗಳು ಬರಬೇಕು, 5,000 10,000 ಲೆಕ್ಕಾಚಾರದಲ್ಲೇ. ವೃಶ್ಚಿಕ ರಾಶಿಗೆ ಹೌದು ಅಲ್ವೋ ಹೇಳಿ ಮಕ್ಕಳೇ? ಅದು ಲೆಕ್ಕ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಗುರುಚಂದ್ರ ಯೋಗ ಚೆನ್ನಾಗಿದೆ. ಅಸಾಧ್ಯವಾದ ಕೆಲಸಗಳಲ್ಲೂ ವಿಜಯವನ್ನ ಪಡೆಯತಕ್ಕಂಥ ಅದ್ಭುತವಾದಂಥ ದಿನ ಚೆನ್ನಾಗಿದೆ. ನ್ಯಾಯಾಂಗ ಇಲಾಖೆ, ಧರ್ಮ, ನ್ಯಾಯ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್ ಅದ್ಭುತ. ಏನೂ ಗೊತ್ತಿಲ್ಲ, ಎಲ್ಲ ಇದ್ದಾಗಿರುತ್ತೆ, ಎಲ್ಲರಿಗೂ ಅಗಾಧವಾಗಿ ಕಾಣಿಸ್ತೀರಿ ನೀವು. ಆದರೂ ಅಲ್ಲೆಲ್ಲೋ ಒಂದು ತಳಮಳ, ನಿಮ್ಮ ಒಂದು ಆತಂಕ ನಿಮ್ಮ ಜೀವನ ಪರ್ಯಂತ ಭಾರ ಇದ್ದೇ ಇರುತ್ತೆ. ಮುಖ್ಯವಾಗಿ ಕುಟುಂಬದ ವಿಚಾರದಲ್ಲಿ, ಮುಖ್ಯವಾಗಿ ತಾಯಿ ವಿಚಾರದಲ್ಲಿ, ಇಲ್ಲ ತಾಯಿ ಸಮಾನರಾದಂಥವರ ವಿಚಾರದಲ್ಲಿ ನಿಮಗೆ ನೋವಿರುತ್ತದೆ. ತಾಯಿ ಸಮಾನ, ಒಂದ ನಿಮ್ಮ ತಾಯಿ, ಇಲ್ಲ ನಿಮ್ಮ ಚಿಕ್ಕಮ್ಮ, ಇಲ್ಲ ನಿಮ್ಮ ಅತ್ತೆ, ಹೆಂಡತಿಯ ತಾಯಿ, ಗಂಡನ ತಾಯಿ, ಅಲ್ಲೊಂದು ಇದ್ದೇ ಇರತಕ್ಕಂಥ ಭಾವ. ಎಷ್ಟೇ ದುಡಿದರು, ಏನೇ ಮಾಡಿದರು, ಲಕ್ಷ್ಮೀ ಶಾಪಕ್ಕೆ ಸ್ವಲ್ಪ ಒಳಗಾಗಿರ್ತೀರಿ. ನೀವೊಂದು ಸಾಲ ಮಾಡಲೇಬೇಕು, ಇಲ್ಲ ಕೊಟ್ಟು ಮೋಸ ಹೋಗಿರ್ತೀರಿ, ಇಲ್ಲ ತಗೊಂಡು ಮೋಸ ಹೋಗಿರ್ತೀರಿ, ಇಲ್ಲ ಒಂದು ಸಾಲ ನೆತ್ತಿ ಮೇಲೆ ಇಟ್ಕೊಂಡಿರ್ತೀರಿ. ಈ ಥರದ್ದೊಂದು ನಿಮಗಿರತಕ್ಕಂಥ ದೋಷ. ನಿಮ್ಮ ತಾಯಿ ಸಮಾನರಾದವರಿಗೆ ಏನಾದರೂ ಒಂದು ಸೇವೆ, ಒಂದು ಚಪ್ಪಲಿ ಕೊಡಿಸೋದು, ಬಟ್ಟೆ ಕೊಡಿಸೋದು, ಸೀರೆ ಕೊಡಿಸೋದು,
ತಾಯಿ ಸಮಾನರಾದವರನ್ನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೊಳ್ಳಿ. ಮುಖ್ಯವಾಗಿ ಅಕ್ಷಯ ತೃತೀಯ ದಿನ ಇವತ್ತೇನಾದ್ರೂ ಒಂದು ಸೇವೆ ಕೊಡೋದು, ಮಾಡೋದು, ನೋಡ್ತಕ್ಕಂಥದ್ದು ಮಾಡಿ, ಅದ್ಭುತ ನಡೆಯತಕ್ಕಂಥದ್ದು ಆಗುತ್ತೆ. ಮಾಡಿ ತಪ್ಪಬೇಡಿ. ಇನ್ನು ಮಕರ ರಾಶಿ, ಪರಿಪೂರ್ಣ ಯೋಗ, ಗುರುಚಂದ್ರ ಯೋಗ, ಮಾಡುವ ಕೆಲಸ ಕಾರ್ಯ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಜಡ್ಜು, ಲಾಯರು, ಅಡ್ವೈಸರು, ವೈದ್ಯಕೀಯ ಯಾವ ರಂಗವಾದರೂ ಅತ್ಯದ್ಭುತವಾಗಿರತಕ್ಕಂಥ ಒಂದು ಭಾವ. ನಿಮ್ಮ ಅತಿಯಾದ ಲೆಕ್ಕಾಚಾರವೇ ನಿಮಗೆ ಶಾಪವಾಗುತ್ತದೆ. ನಮಗೆ ಅತಿಯಾದ ಲೆಕ್ಕಾಚಾರ, ಮೈಯೆಲ್ಲ ಮೀನು. ನೀವು ಮೀನು ತಿಂದವ್ರ ಬುದ್ಧಿ ಜಾಸ್ತಿ ಅಂತಾರಲ್ವಾ, ನಿಮ್ಮ ಬುದ್ಧಿ ಮೀನಿಗಿಂತಲೂ ಜಾಸ್ತಿ. ಅತಿ ಬುದ್ಧಿ ಅನಾಹುತಂ. ಹೌದು ಅಲ್ವೋ ಹೇಳಿ? ಎಲ್ಲ ತಿಳಿದಿದೆ, ಯಾವುದು ಪೂರ್ಣತ್ವ ಇಲ್ಲ. ಎಲ್ಲ ತಿಳಿದಿದೆ, ಯಾವುದು ಪೂರ್ಣ ಮಾಡೋಕ್ಕಾಗಲ್ಲ. ಹೌದೋ ಅಲ್ವೋ ಹೇಳಿ? ಅಂತ ನೀವು ಈ ದೋಷ ಕಳೆಯಲು ಅಕ್ಷಯ ತೃತೀಯಕ್ಕೆ ಕಂಪಲ್ಸರಿ ನಿಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಹೌದು ಮನೇಲಿ ಯಾವ ಮಕ್ಕಳಿದ್ರು ಸರಿ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಇದ್ರೆ, ಇಲ್ಲ ನಾದನಿಯ ಮಕ್ಕಳು, ನಿಮ್ಮ ಗಂಡನ ತಂಗಿಯ ಮಕ್ಕಳು, ನಿಮ್ಮ ಗಂಡನ ಅಕ್ಕನ ಮಕ್ಕಳು, ಇಲ್ಲ ನಿಮ್ಮ ಹೆಂಡತಿಯ ತಂಗಿಯ ಮಕ್ಕಳು, ಇಲ್ಲ ನಿಮ್ಮ ಹೆಂಡತಿಯ ಅಕ್ಕನ ಮಕ್ಕಳು, ಇಲ್ಲ ನಿಮ್ಮ ಅಕ್ಕನ ಮಕ್ಕಳು, ನಿಮ್ಮ ತಂಗಿಯ ಮಕ್ಕಳು, ಸೋದರ ಸೊಸೆ, ಸೋದರಳಿಯ, ಈ ರೀತಿ ವರಸೆ ಇರತಕ್ಕಂಥವರಿಗೆ ತಪ್ಪದೆ ಇವತ್ತು ಏನೋ ವಸ್ತ್ರ ಕೊಡ್ಸೋದು, ಗೆಜ್ಜೆ ಕೊಡ್ಸೋದು, ಸಿಹಿ ಕೊಡ್ಸೋದು, ಹಣ್ಣು ಕೊಡ್ಸೋದು, ಅಲಂಕಾರಿಕ ವಸ್ತು ಕೊಡ್ಸೋದು ಮಾಡತಕ್ಕಂಥದ್ದು ಮಾಡಿ ಅತ್ಯದ್ಭುತ ಫಲಿತಾಂಶವನ್ನು ಪಡೆಯುತ್ತೀರಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಪರಿಪೂರ್ಣ ಗುರುಚಂದ್ರ ಯೋಗ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಎಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅಂಕುರಾರ್ಪಣೆ ಮಾಡಿಸುತ್ತೆ. ಗುರುವಾಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಅತ್ಯದ್ಭುತ. ನಿಮ್ಮ ಕುಂಭರಾಶಿಗೆ ಶಾಪ ಏನು ಗೊತ್ತಾ? ಎಲ್ಲರ ಭಾರ. ನಿಮ್ಮಷ್ಟು ಶಕ್ತಿ, ಬುದ್ಧಿ, ನಿಮ್ಮಷ್ಟು ದಡ್ಡರಿಲ್ಲ, ನಿಮ್ಮಷ್ಟು ಬುದ್ಧಿವಂತರಿಲ್ಲ, ನಿಮ್ಮಷ್ಟು ಶಕ್ತಿಶಾಲಿ ಇಲ್ಲ, ನಿಮ್ಮಷ್ಟು ನಿಶಕ್ತಿಯ ವ್ಯಕ್ತಿ ಇಲ್ಲ, ನಿಮ್ಮಷ್ಟು ತುಂಟರಿಲ್ಲ, ನಿಮ್ಮಷ್ಟು ಸನ್ಯಾಸಿ ಭಾವ ಇಲ್ಲ, ನಿಮ್ಮಷ್ಟು ದೊಡ್ಡ ಕಲೆಗಾರ ಇಲ್ಲ, ಹೀರೋ ಇಲ್ಲ, ನಿಮಗಿಂತ ದೊಡ್ಡ ಜೋಕರ್ ಇಲ್ಲ. ಎಲ್ಲ ಒಂಥರ ಕಿಚಡಿ ತಟ್ಟೆಲಿದ್ದಾಗೆ ಇದೆ, ನನಗೆ ಸಿಗಲಿಲ್ಲ, ಇದುವೇ ಶಾಪ. ಎಲ್ಲರ ಭಾರಕ್ಕೆ ನಿಂತ್ಕೊಳ್ಳೋರು ನೀವು, ನಿಮ್ಮನ್ನು ಗಮನಿಸೋರು ಇರಲ್ಲ. ನಿಮಗೆ ಹಸಿವೆಯಾದಾಗ ಊಟವಿರುವುದಿಲ್ಲ. ದಟ್ ಈಸ್ ದಿ ಕರ್ಸ್, ಫಸ್ಟ್ ಕರ್ಸ್. ಊಟ ಇದೆ, ಯಾರೋ ಬಂದಿದ್ದಾರೆ, ಆಮೇಲೆ ತಿನ್ನೋಣ ಬಿಡು. ಅದಕ್ಕೆ ನಿಮ್ಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಎಲ್ಲ ಬರೋದು. ಏನು ಮಾಡಿದರೂ ತಂದೆ ತಾಯಿಯ ವಿರೋಧವಾಗಿ ನಿಲ್ತೀರಿ. ನೀವೆಷ್ಟೇ ಮಾಡಿದರೂ ನಿಮ್ಮ ಕುಟುಂಬದವರೇ ನಿಮಗೆ ಶಾಪ. ಮೊದಲು ಮಾಡಬೇಕಾಗಿರೋದು, ಕುಂಭರಾಶಿಯವರು ನಿಮ್ಮ ತಾಯಿ ತಂದೆಯ ಸೇವೆ ಮಾಡಿ. ಈ ಅಕ್ಷಯ ತೃತೀಯಕ್ಕೆ ಪರಶುರಾಮರು ಮಾಡಿದಾಗೆ ಅದುವೇ ಮೊದಲು. ನಿಮ್ಮ ತಾಯಿ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಏನು ಮಾಡಿದ್ರು ನಿಮ್ಮ ಮಟ್ಟಕ್ಕೆ, ನಿಮ್ಮ ಶಕ್ತಿಗೆ ತಕ್ಕಂತೆ ಸೇವೆ ಮಾಡಿ. ಏನೋ ಒಂದು ಇವತ್ತು ಅವ್ರನ್ನ ತೃಪ್ತಿಪಡಿಸಿ, ಅವ್ರನ್ನ ಖುಷಿಪಡಿಸಿ. ಎರಡನೇದು, ಸೋದರಿ ಇದ್ದರೆ, ತಂಗಿ ಇದ್ದರೆ, ಹೆಂಡತಿಯ ತಂಗಿ, ಗಂಡನ ತಂಗಿ, ನಿಮ್ಮ ತಂಗಿ, ತಾಯಿಯ ತಂಗಿ, ತಂದೆಯ ತಂಗಿ, ಈ ರೀತಿ ಇದ್ದರೆ ಅವ್ರಿಗೇನಾದ್ರೂ ಒಂದು ಹಣ್ಣು ಕಾಯೋ ಏನಾದ್ರೂ ಕೊಟ್ಟು ಸೇವೆ ಮಾಡಿ. ಇನ್ನಷ್ಟು ವೃದ್ಧಿ, ಯಶಸ್ಸು. ಅಕ್ಷಯ ತೃತೀಯ ಬಂಗಾರದ ತೃತೀಯ ಆಗುತ್ತೆ. ಕೊಡುವುದು ಅನ್ನಲ್ಲ, ಕೊಡುವುದೇ ಅಕ್ಷಯ ತೃತೀಯ. ತರುವುದಲ್ಲ, ಕೊಡುವುದು. ಕೊಟ್ಟು ಪುಣ್ಯವನ್ನು ತರುವುದು, ಧರ್ಮವನ್ನು ನಿಮ್ಮ ಮನೆಗೆ ತಗೊಂಬರೋದು. ಯಾರ ಹೆತ್ತು ಮಕ್ಕಳಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅವರು, ಆ ಧರ್ಮ ಕಾಪಾಡುತ್ತದೆ. ಇನ್ನು ವಿಶೇಷವಾಗಿ ಮೀನರಾಶಿ, ಕಾಲು ಭಾಗ ಸುಖ, ಮುಕ್ಕಾಲು ಭಾಗ ಸುಖ, ಈ ಥರದ್ದು ಹೇಳ್ತಿರ್ತಾನೆ. ಸೊ ಅಂತ ನಿಮಗೆ ಇವತ್ತು ಗುರುಚಂದ್ರ ಯೋಗ ಭಾಗ್ಯವನ್ನ ನೋಡ್ತಿದೆ, ಲಾಭಸ್ಥಾನವನ್ನ ನೋಡ್ತಿದೆ, ಸಪ್ತಮ ಸ್ಥಾನವನ್ನ ಗುರುವಿನ ಜೊತೆ ಹೇಳ್ಕೊಂಡು ನೋಡ್ತಿರೋದ್ರಿಂದ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಿಹಿ, ಬೇಕರಿ, ತಿಂಡಿ, ಗಂದಿಗೆ, ಪೂಜಾ ಸಾಮಗ್ರಿ, ಅದರಲ್ಲೂ ಈ ಒಂದು ವೈದಿಕ ಸಾಮಗ್ರಿ, ವೈದಿಕ ಕೆಲಸಗಳು,
ಪೌರೋಹಿತ್ಯ ಕೆಲಸಗಳು, ಭರತನಾಟ್ಯ, ಕಲೆಯನ್ನ ಕಲಿಸ್ತಕ್ಕಂಥದ್ದು, ಕಲೆಗೆ ಸಂಬಂಧಿತ ವೃತ್ತಿ, ವ್ಯವಹಾರ, ಉದ್ಯೋಗ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮೀನರಾಶಿಯವರಿಗೆ ಏನೇ ಮಾಡಿದರೂ ಒಂದ ತಂದೆ ಇಲ್ಲ ತಾಯಿ ನಿಮಗೆ ದೂರ. ಎರಡನೇದು, ನಿಮ್ಮ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಅಪವಿತ್ರ. ಏನೂ ಅರ್ಥ ಮಾಡ್ಕೋತಿಲ್ಲ ಗುರುಗಳ. ನಿಮ್ಮ ಒಂದು ಎತ್ತರ ಬೇರೆ, ಅವ್ರ ಎತ್ತರ ಬೇರೆ, ನಿಮ್ಮ ಚಿಂತನೆ ಬೇರೆ, ಅವ್ರ ಚಿಂತನೆ ಬೇರೆ. ಈ ರೀತಿ ಹೊಡಿತಿರುತ್ತೆ ಅವಾಗ. ದ ಬೆಸ್ಟ್ ಕಪ್ಪಲ್ಲೇ, ಬಟ್ ಯಾಕೋ ಐ ಲವ್ ಯು ಅನ್ನಲ್ಲ ಗುರುಗಳೇ ಅಂತ. ಇವತ್ತು ನೀವು ಹಿಡ್ಕೋಬೇಕಾಗಿರೋದು ನಿಮ್ಮ ಸಂಗಾತಿ. ಕರ್ಕೊಂಡೋಗಿ ನಿಮ್ಮ ಸಂಗಾತಿಗೆ ಒಳ್ಳೆದೊಂದು ವಸ್ತ್ರ, ಬಟ್ಟೆ, ಸಿಹಿ, ಹಣ್ಣು, ತಾಂಬೂಲ, ಈ ಥರದ್ದು ಏನು ಮಾಡುತ್ತೀರೋ ಮಾಡಿ ನಿಮ್ಮ ಸಂಗಾತಿಗೆ ಫಸ್ಟ್. ತಂದೆ ಸಮಾನರಾದಂಥವರ ಸೇವೆ ಮಾಡಿ. ಬಹು ವಿಶೇಷ ನಡೆಯುತ್ತದೆ ಮೀನರಾಶಿಯವರಿಗೆ. ತಂದೆ ತಾಯಿ ಅವರ ಸಮಾನ. ಗಂಡನ ಅಮ್ಮ ಅಪ್ಪ, ಹೆಂಡತಿ ಅಮ್ಮ ಅಪ್ಪ, ನಿಮ್ಮ ಅಮ್ಮ ಅಪ್ಪ ಅಲ್ಲೊಂದಿರುತ್ತೆ. ದೇವರು ನಿಮಗೆ ಕೊರತೆ, ಮೀನ ಲಗ್ನ ಮೀನರಾಶಿ ಅದೊಂದು ಕೊರತೆ ಕೊಟ್ಟಿರ್ತಾನೆ. ಒಂದ ಸಂಗಾತಿ ಇಲ್ಲವೇ ಇದು, ಇಲ್ಲ ಇವೆರಡು. ಈ ಎರಡೂ ಸೇವೆಗಳನ್ನ ಮಾಡ್ಕೊಳ್ಳಿ. ಅತ್ಯದ್ಭುತವಾಗಿರತಕ್ಕಂಥ ಒಂದು ಶಕ್ತಿ ನಿಮ್ಮದಾಗುತ್ತೆ, ಯಶಸ್ಸು ನಿಮ್ಮದಾಗುತ್ತೆ, ಸುಖ ನಿಮ್ಮದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.